ಕವಿಗೋಷ್ಠಿಯ ಅಧ್ಯಕ್ಷೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಾಂತೇಶ್ ಮಸ್ಕಿ ಸರ್ ಅವರೇ, ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂತಹ ಈ ನಾಡಿನ ಬಹುಮುಖ್ಯ ಸಮಾಜವನ್ನು ಕಟ್ಟುವ ಕ್ರಿಯೆಯಲ್ಲಿ ನಿರತರಾಗಿರುವಂತಹ ಕವಿಗಳೇ, ಮೇ ಸಾಹಿತ್ಯ ಮೇಳದ ಆಯೋಜಕರೇ ಹಾಗೂ ಈ ಸಭೆಯಲ್ಲಿ ನೆರೆದಿರ್ತಕ್ಕಂತಹ ಸರ್ವರಿಗೂ ಕೂಡ ನನ್ನ ಶರಣು. ಬಹುತ್ವ ಭಾರತವನ್ನು ಕಟ್ಟಬೇಕಾದಲ್ಲಿ ಬಹುಮುಖ್ಯವಾಗಿರುವಂಥದ್ದು ಬೆವರು. ಆ ಬೆವರನ್ನು ಸ್ಮರಿಸುವಂತಹ ಕಾರ್ಯಕ್ರಮ ಈ ನಾಡಿನಲ್ಲಿ ನಡೀತಾ ಇದ್ದರೆ ಅದು ಒಂದೇ ಒಂದು ಮೇ ಸಾಹಿತ್ಯ ಮೇಳ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಜವಾಗಲೂ ಕೂಡ ಈ ದೇಶವನ್ನು ಕಟ್ಟಿದ್ದು ಬೆವರಾದರೆ ಆ ಬೆವರನ್ನು ಹೈಜಾಕ್ ಮಾಡಿಕೊಂಡು ಬುದ್ಧಿಯ ನೆಪದಲ್ಲಿ ನಮ್ಮನ್ನು ರಾಜ್ಯಾಧಿಕಾರದ ಹಿನ್ನೆಲೆಯ ಒಳಗಡೆ ಕಬಳಿಸಿರುವಂತಹ ಆ ಹುನ್ನಾರಗಳಿಗೆ ಹೊಸ ಚೈತನ್ಯವನ್ನು ನೀಡಿ ಹೊಸ ಭಾರತವನ್ನು ಕಟ್ಟುವ ನಿಟ್ಟಿನ ಒಳಗಡೆ ಪ್ರಯತ್ನ ನಡೆಸಿರುವಂತಹ ಈ ಎಲ್ಲ ಕವಿಗಳ ಋನ್ಮಂಗಳಕ್ಕೆ ಶರಣುಗಳನ್ನು ಹೇಳುತ್ತಾ, ಅಂತಹ ಕಾವ್ಯವನ್ನು ಕಟ್ಟಬೇಕಾದರೆ ಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾಗಿರುವಂತಹ ಒಂದು ಅಂಶ ಯಾವುದು ಅಂತಂದರೆ ಅದು ಜೀವನ ಪ್ರೀತಿ. ಮನುಷ್ಯ ಜಾತಿ ತಾನೊಂದೇ ವಲಂಬಂದು ಹೇಳಿದ ಆ ಪಂಪನು ಅದೇ ಕಾಲಘಟ್ಟದ ನಂತರ ಬಂದಿರತಕ್ಕಂತಹ ಶರಣರ ಚಳುವಳಿಗಳಲ್ಲಿ ಬಂದಿರತಕ್ಕಂತಹ ಅಕ್ಕ ಮಹಾದೇವಿಯ ಒಂದು ಸಾಲು, ನೊಂದ ನೋವ ನೋಯದವರೆತ್ತಬಲ್ಲರು ಅನ್ನುವಂತಹ ಆ ನೋವನ್ನು ಅನುಭವಿಸಿಕೊಂಡು ಆ ನೋವಿನ ಹಿನ್ನೆಲೆಯ ಒಳಗಡೆ ಈ ನಾಡನ್ನು ಕಟ್ಟಿರ್ತಕ್ಕಂತಹ ಸಾಕಷ್ಟು ಜನರನ್ನು ಪರಿಚಯ ಮಾಡುವಂತಹ ಒಂದು ವೇದಿಕೆ ಇದು. ಈ ವೇದಿಕೆಯ ಮುಂಭಾಗದಲ್ಲಿ ಸುಮ್ಮನೆ ನೀವೇನಾದರೂ ಕಣ್ಣಾಡಿಸಿದರೆ ಸಾಕು, ಆ ಕವಿಗಳು ಕಟ್ಟಿರ್ತಕ್ಕಂತಹ ಕಾವ್ಯ ಯಾಕೆ ಬಂತು ಅನ್ನೋದನ್ನು ಒಂದೆರಡು ಮಾತುಗಳಲ್ಲಿ ನನ್ನ ತಿಳುವಳಿಕೆ ಮಟ್ಟದಲ್ಲಿ ಹೇಳಿ ನನ್ನ ಆಶಯ ಭಾಷಣವನ್ನು ಮುಗಿಸ್ತೇನೆ. ಸ್ನೇಹಿತರೆ, ಈ ದೇಶದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಇಲ್ಲಿ ನಡೆದಿರ್ತಕ್ಕಂತಹ ಭೂ ಹೋರಾಟಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗಿರ್ತಕ್ಕಂತಹ ದೇಶದ ಇತಿಹಾಸವನ್ನು ಕಟ್ಟಲು ಸಾಧ್ಯ. ಭೂಮಿಯನ್ನು ಪಡೆಯಬೇಕಾದರೆ ಬೇಕಾಗಿರುವಂತಹ ಅಸ್ತ್ರಗಳ ಆವು ಅಂತ ಬುದ್ಧಿ ಆಲೋಚನೆ ಮಾಡಿಕೊಂಡಿರ್ತಕ್ಕಂಥದ್ದು ದಾನ, ದತ್ತಿ, ಇನಾಮು, ಮತ್ತೊಂದು. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದು ಶಸ್ತ್ರ. ಅದು ಶಾಸ್ತ್ರದ ಹಿನ್ನೆಲೆ ಒಳಗಡೆ ಶಸ್ತ್ರಗಳನ್ನು ಕೊಟ್ಟು ಯುದ್ಧ ಅನ್ನುವಂತಹ ನೆಪದ ಒಳಗಡೆ ಸಾವಿರಾರು ಈ ದೇಶವನ್ನು ಕಟ್ಟಿರ್ತಕ್ಕಂತಹ ಬೆವರನ್ನು ಸರ್ವನಾಶ ಮಾಡಿ ಅಧಿಕಾರವನ್ನು ಕಬಳಿಸಿರ್ತಕ್ಕಂಥದ್ದು. ಅದನ್ನು ಪುಕ್ಕಟೆಯಾಗಿ ಪಡೆದಿರ್ತಕ್ಕಂತಹ ಅಗ್ರಹಾರ, ಜಮೀನ್ದಾರಿ, ಪಟ್ವಾರಿ, ಬೇರೆ ಬೇರೆ ಯಾವುದೇ ರೂಪಗಳಿದ್ರೂ ಯಾವುದೇ ಧರ್ಮಗಳಿದ್ರೂ ಅದನ್ನು ಈ ನೆಲದ ಸಾಂಸ್ಕೃತಿಕ ಅಥವಾ ರಾಜಕೀಯ ಐತಿಹಾಸಿಕ ಹಿನ್ನೆಲೆಯಲ್ಲಿ ಪರಿಚಯ ಮಾಡಿಕೊಳ್ಳುವಂಥದ್ದಾಗಬೇಕು. ಅದಾಯಿತು ಅಂತಂದರೆ ಈ ನೆಲದಲ್ಲಿ ಜಂಬಣ್ಣ ಅಮರಚಿಂತರು ಕಟ್ಟಿರ್ತಕ್ಕಂತಹ ಪೆಟ್ರೋಮ್ಯಾಕ್ಸ್ ಒತ್ತವರು ಅನ್ನುವಂತಹ ಕವಿತೆ ಬಂದಿದ್ದು ಮೆದಿಕಿನಾಳ ಭೂ ಹೋರಾಟ. ಕುರುಮಯ್ಯ ಮತ್ತು ಅಂಕುಶ ದೊಡ್ಡೆ ಕಾದಂಬರಿ ಬಂದಿದ್ದು ಕೂಡ ಆ ಮೆದಿಕಿನಾಳ ಭೂ ಹೋರಾಟ. ಅಂತಹ ಹೋರಾಟದ ಸ್ಫೂರ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಈ ನಾಡು ನಿಜವಾಗಲೂ ಇವತ್ತು ವರ್ತಮಾನದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ದ್ವಂದ್ವ ನನ್ನನ್ನು ಕಾಡ್ತಾ ಇದೆ. ಇದಕ್ಕೆ ನಮ್ಮ ಕವಿಗಳು ಮಾಡಬೇಕಾಗಿರುವಂಥದ್ದೇನು ಅಂದರೆ ಈ ನೆಲದಲ್ಲಿ ಬಂದಿರತಕ್ಕಂತಹ ದರ್ಶನಗಳನ್ನು, ಇತಿಹಾಸಗಳನ್ನು ಅಧ್ಯಯನ ಮಾಡುವಂತಹ ಸಂದರ್ಭಗಳು ಒದಗಿ ಬರಬೇಕಾಗಿದೆ. ಅದು ಅಧ್ಯಯನದ ಕೊರತೆಗಳು ಇಲ್ಲಿರುವಂತಹ ಕವಿಗಳಿಗಿದೆ ಅಂತಲ್ಲ, ನಿಜವಾಗಲೂ ಕೂಡ ಇನ್ನು ಹೆಚ್ಚಿನದಾಗಿ ಒಂದು ಸತ್ವಯುತವಾಗಿರುವಂತಹ ಕಾವ್ಯ ಕಟ್ಟಬೇಕಾದರೆ ಬೇಕಾಗಿರುವಂಥದ್ದು ಈ ನೆಲದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅನ್ನುವಂಥದ್ದು ನನ್ನ ಅಭಿಮತ. ಎರಡನೇದೇನು ಅಂದರೆ ಕವಿಗಳಿಗೆ ಬೇಕಾಗಿರೋದೇನು ಅಂತಂದರೆ ಅಧ್ಯಯನದ ಜೊತೆಗೆ ಬಹಳ ಮುಖ್ಯವಾಗಿ ಮನುಷ್ಯರನ್ನು ಪ್ರೀತಿಸುವಂತಹ ಒಂದು ಮಾನವೀಯತೆ ಬೇಕು. ಆ ಪಂಚೇಂದ್ರಿಯಗಳು ಕೊಡುವಂತಹ ಎಚ್ಚರಿಕೆಯನ್ನು ಇವತ್ತಿನ ಕಾವ್ಯ ಏನಾದರೂ ಅಥವಾ ಕವಿಗಳೇನಾದರೂ ಪರಿಭಾವಿಸಿಕೊಂಡ್ರೆ ನಿಜವಾಗಲೂ ಕೂಡ ಈ ಎಡದರೆ ನಾಡು ಅಥವಾ ಕನ್ನಡ ನಾಡು ಬಹುತ್ವದ ನಾಡು ಅಂತ ಸಾರುವುದರಲ್ಲಿ ಎರಡು ಮಾತುಗಳಿಲ್ಲ ಅಂತ ಹೇಳ್ತಾ, ಅಂತಹ ಕಾವ್ಯವು ಈ ನೆಲದಲ್ಲಿ ಬರಲಿ, ಅಂತಹ ಕಾವ್ಯದ ಸ್ಫೂರ್ತಿ ಇಲ್ಲಿರ್ತಕ್ಕಂತಹ ಕವಿಗಳಿಗೆ ಸಿಗಲಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಶರಣಾರ್ಥಿ. ಆಶಯ ನುಡಿಗಳನ್ನು ನುಡಿದಿರುವಂಥ ಸಹೋದರ ಖಾದರ್ ಬಾಷಾ ಸರ್ ಅವರಿಗೆ ಧನ್ಯವಾದಗಳು. ಕ್ಷಮೆ ಇರಲಿ,
ಹೋರಾಟಗಾರರು ರಾಯಚೂರಿನಿಂದ ಆಗಮಿಸಿದಂಥ ಇನ್ನೋರ್ವ ಕವಿ ಮಿತ್ರ ಚನ್ನಬಸವ ಜಾನೇಕಲ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾನೆ. ಚನ್ನಬಸವ ಜಾನೇಕಲ್ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ಸರ್, ಚನ್ನಬಸವ ಸರ್. ಚನ್ನಬಸವ ಜಾನೇಕಲ್ ಸರ್, ದಯವಿಟ್ಟು ಕವಿ ಮಿತ್ರರಲ್ಲಿ ಒಂದು ವಿನಂತಿ, ನೇರವಾಗಿ ನಿಮ್ಮ ಹೆಸರನ್ನು ಹೇಳಿ, ನಿಮ್ಮ ಕವನದ ಶೀರ್ಷಿಕೆಯನ್ನು ಹೇಳಿ ಕವನ ವಾಚನ ಮಾಡಬೇಕು. ಉಳಿದ ಯಾವುದೇ ಅವ್ರಿಗೆ ಧನ್ಯವಾದ ಹೇಳೋದು, ಇವ್ರಿಗೆ ಧನ್ಯವಾದ ಹೇಳೋದು, ವೇದಿಕೆ ಕೃತಜ್ಞತೆ ಅದು ಯಾವುದೂ ಬೇಡ. ಯಾಕಂದರೆ ಸಮಯದ ಅಭಾವ. ಒಬ್ಬ ಕವಿ ಮಿತ್ರ ಒಂದು ಕವಿತೆಯನ್ನು ಮಾತ್ರ ವಾಚನ ಮಾಡಬೇಕು. ಎರಡನೇ ಕವಿತೆಯನ್ನು ಯಾವುದೇ ಕಾರಣಕ್ಕೂ ವಾಚನ ಮಾಡುವ ಹಾಗಿಲ್ಲ. ಇದು ಕವಿ ಮಿತ್ರರಿಗೆ ಒಂದು ವಿನಂತಿ ಪೂರ್ವಕ ಆಹ್ವಾನ. ಕವಿತೆ ವಾಚಿಸಲು ವೇಣು ಜಾಲಿಬೆಂಚಿ ಅವರನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ವೇಣು ಜಾಲಿಬೆಂಚಿ. ಕವಿತೆಯ ಶೀರ್ಷಿಕೆ ಹೂ ಹಣ್ಣು ಮಾರುವ ಹೆಣ್ಣಿನ ಸೊಗತ. ಎಂತಹ ಕಾಲ ಇದು, ಎಂತಹ ಕಾಲ! ಅಸಲಿ ಯಾವುದು, ನಕಲಿ ಯಾವುದು ತಿಳಿಯಲು ನೆಲಕಚ್ಚಿ ಕುಳಿತರೆ ಒಂದೂ ಗೊತ್ತಾಗದ ಸಮ್ಮಿಶ್ರ ಕಾಲ ಬಂದಂತಾಗಿದೆ. ಮಾರುಕಟ್ಟೆ ಎಲ್ಲಿದೆ? ಅಲ್ಲಿ ಏನೇನು ಮಾರಾಟ, ಎಷ್ಟು ವ್ಯಾಪಾರ ವಹಿವಾಟು, ಲಾಭದ ಲೆಕ್ಕ, ನಷ್ಟದ ಸುಂಕ, ಹೀಗೆ ಎಲ್ಲ ಪ್ರಶ್ನೆ ಶುರುವಾಯಿತು. ಮಾರುಕಟ್ಟೆಯವ ಉತ್ತರಿಸಿದ, ಇದೇನು ಸ್ವಾಮಿ, ಮಾರುಕಟ್ಟೆ ನಮ್ಮ ಅಂತರಂಗದಲ್ಲೇ ಇದೆ. ಅಲ್ಲಿ ಆಸೆ ಕನಸುಗಳ ಮಾರಾಟ ಒಮ್ಮೆ ಭರ್ಜರಿಯಾಗಿ, ಮತ್ತೊಮ್ಮೆ ಹಸಿವಿನ ತಟ್ಟೆಯ ಅಳತೆಗೆ ಮಿಗಿಲಾಗಿ ನಡೆದಿರುತ್ತದೆ. ಲಾಭ ನಮ್ಮ ಪರವಾಗಿ ಸರ್ಕಾರ ನೋಡಿಕೊಳ್ಳುತ್ತದೆ. ಅದಕ್ಕೆ ನಷ್ಟದ ಸುಂಕಕ್ಕೆ ನಾವು ವಿನಾಯಿತಿ ಪಡೆದಿದ್ದೇವೆ. ನೋಡಿ, ವ್ಯಾಪಾರದಲ್ಲಿ ಮಾರಾಟದ ವಸ್ತುಗಳ ಜೊತೆ ನಾವೂ ಕುಳಿತಿರುತ್ತೇವೆ. ಅದಕ್ಕೆ ಕೆಲವೊಮ್ಮೆ ಸುಂಕದ ಅಧಿಕಾರಿಗಳು ನಮ್ಮನ್ನು ಮಾರಾಟದ ವಸ್ತುಗಳನ್ನು ತಿಳಿದು ಆಗಾಗ ಕೈ ಹಾಕಿದ್ದೂ ಉಂಟು. ಕಾಮಾಲೆ ಕಣ್ಣಿಗೆ ಜೀವಂತ ಪಾತ್ರಗಳು ನಿರ್ಜೀವ ವಸ್ತುಗಳೇ. ಅವರ ಭ್ರಮೆಯ ಬಲೆಗೆ ನಿತ್ಯ ಬಲಿಯಾಗುವುದು ನಮ್ಮ ಜೀವನದ ಒಂದು ಮಾಮೂಲು ದಿನಚರಿ. ಆದರೂ ನಮ್ಮನ್ನು ಬದುಕಲು ಈ ಒಣಭೋಗಿ ಸರ್ಕಾರವು ಹಲವು ಬಾಬತ್ತುಗಳ ಲೆಕ್ಕದ ಗಾಳಕ್ಕೆ ಸಿಲುಕಿಸಿ, ಉಸಿರು ಬಹಳ ಮುಖ್ಯ ಜೀವಿಸಲು ಎಂದು ಮಹಾನ್ ಉಪನ್ಯಾಸ ನೀಡಿ ನಮ್ಮನ್ನು ಕೊಳಚೆಯಲ್ಲಿ ಮಲಗಿಸಿ ಇವತ್ತೊಂದು ಅಭಿವೃದ್ಧಿ ಕೆಲಸವಾಯಿತು ಎಂದು ಕೈ ತೊಳೆದುಕೊಂಡು ಬಿಡುತ್ತದೆ ಡೆಟಾಲನ್ನು ಚೆನ್ನಾಗಿ ಕೈಗೆ ಹಚ್ಚಿ. ಅಲ್ಲಿ ಮೈಕಿನ ಮುಂದೆ ಮಿಣಿಮಿಣಿ ಲೈಟು ಚೇರುಗಳಲ್ಲಿ ತಮ್ಮದೇ ತಂಪು ಹವೆಯ ಜಗತ್ತಿನಲ್ಲಿ ಕಪ್ಪೆ ಮತ್ತು ಕಪಿ ಎರಡನ್ನೂ ಮೀರಿಸುವ ಹಾಗೆ ಅಭಿವೃದ್ಧಿಯ ಚರ್ಚೆ ಮಾಡುತ್ತಾರಂತೆ. ಇಲ್ಲಿ ಒಣನೆಲದ ಮೇಲೆ ನೊಣಗಳ ಜೋಡಿ ಬದುಕಿನ ಕಣ್ಣಾಮುಚ್ಚಾಲೆಯ ಆಟದಲ್ಲಿ ನಮ್ಮನ್ನು ದೂಡಿ ಹೂ ಹಣ್ಣು ಕೈಗೆಟುಕುವಂತೆ ಮಾಡಿಕೊಂಡಿದ್ದಾರೆ ನೋಡಿ. ಅದಕ್ಕೆ ನಾವು ನಮ್ಮ ಹೆಸರಿನಲ್ಲಿ ಇಲ್ಲದ ಕಾಳಜಿ ಅವರು ಜನಸೇವೆಯೇ ಜನಾರ್ದನ ಸೇವೆ ಎಂದು ದೊಡ್ಡದಾಗಿ ಬರೆಸಿಕೊಂಡಿದ್ದಾರೆ. ಉಗೆ ಉಗೆ ಅವರ ದೇಶಭಕ್ತಿಗೆ, ಉಗೆ ಉಗೆ ಅವರ ದೇಶಭಕ್ತಿಗೆ. ಧನ್ಯವಾದಗಳು. ವೇಣು ಜಾಲಿಬೆಂಚಿ ಅವರಿಗೆ ಧನ್ಯವಾದಗಳು. ಮುಂದಿನ ಕವಿ ಮಿತ್ರ ಸಾವನ್ ಕೆ. ದಯವಿಟ್ಟು ಚನ್ನಬಸವ ಜಾನೇಕಲ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸಾವನ್ ಕೆ ಅವರಿಂದ ಕವನ ವಾಚನ. ನಮಸ್ಕಾರ. ಕವಿತೆಯ ಶೀರ್ಷಿಕೆ ಸಪ್ಲೈಯರ್ ಅಂಗಡಿಯ ಸಾಮಾನುಗಳು. ಅಗ್ರಹಾರದ ಉಪನಯನದಿಂದ ದರ್ಗಾದ ಉರುಸಿಗೆ ಬಂದು ಸೇರಿದ ಸಪ್ಲೈಯರ್ ಸಾಮಾನುಗಳು ಸಮಾನತೆ ಸಾರಿದ್ದು ಇಷ್ಟೇ. ಬೆಳಗ್ಗೆಯಿಂದ ಅನ್ನ, ತಿಳಿಸಾರು, ಪುಳಿಯೋಗರೆ, ಕೀರು, ಕೋಸಂಬರಿ, ಕೊನೆ ಒಂದಿಷ್ಟು ಮಜ್ಜಿಗೆ ಎಲ್ಲವನ್ನೂ ಒಡಲಲ್ಲಿ ಇಟ್ಟುಕೊಂಡು ಈಗ ತಾನೇ ಹೊರಮೈಗೆ ಮಸಿ ಮಾಡಿಕೊಂಡು ಬಂದ ಬೋಗಾಣಿಗಳು
ದರ್ಗದ ಹರಕೆಯ ಕುರಿ ನೋಡಿ ಅಗ್ರಹಾರವನ್ನೇ ಮರೆತು ಮತ್ತೆ ಹಸಿದಿವೆ ಅಷ್ಟೇ. 3 ಕಲ್ಲು ಗುಂಡಿನ ಮೇಲೆ ಹಾಯಾಗಿ ಕುಳಿತ ಕಡಾಯಿಗೆ ಎಣ್ಣೆ ಸುರಿದು ಫ್ರೈ ಮಾಡುವಾಗ ಉಳ್ಳಾಗಡ್ಡಿಗೂ ಕೋಳಿಗೂ ಅಷ್ಟೇನು ವ್ಯತ್ಯಾಸವಿಲ್ಲ. ಏಕೆಂದರೆ ಎರಡರಲ್ಲೂ ಜೀವವಿದೆ, ರುಚಿಯೂ ಕೂಡ. ಎರಡನ್ನು ಸುಡುವ ಕಡಾಯಿಗೆ ಭೇದ ಮತ್ತು ಭಾವ ಎರಡೂ ಇಲ್ಲ. ಹಸಿದವನ ನಾಲಿಗೆ ಕೇಕೆ ಹಾಕಿ ಹೊಟ್ಟೆ ತುಂಬಿದರೆ ಅಷ್ಟೇ ಸಾಕು. ಅನ್ನ ತಿರುವುದರ ಬಗ್ಗೆ PhD ಮಾಡಿಲ್ಲವಾದರೂ ಕಪ್ಗೀರ್ ಬೇಯುವ ಸುಖದ ಬಗ್ಗೆ ಭಾಷಣ ಮಾಡುತ್ತಿಲ್ಲ. ತಾ ತೋಡುವ ಬೋಗಣಿಯಿಂದ ತಟ್ಟೆಗೆ ಬೀಳುವ ಪ್ರತಿಯಗಳು ಹಸಿದವರ ಉಗುಳಲ್ಲಿ ಸೆರೆಯಾದರೆ ಅಷ್ಟೇ ಸಾಕು. ಅನ್ನದ ಚಮಚದ 5 ಬೆರಳುಗಳಿಗೆ ಕೈ ಎತ್ತಿ ದಾನ ಮಾಡುವುದಷ್ಟೇ ಕೆಲಸ. 6 ಬೆರಳಲ್ಲಿ ಉಂಗುರ ತೊಟ್ಟವರ ಬೊಗಸೆ ನೋಡಿ ಅವಕ್ಕೆ ತಮಾಷೆ ಎನಿಸುತ್ತದೆ ಅಷ್ಟೇ. ನೀರು ಸುರಿಯುವ ಜಗ್ಗು, ಸಾರು ಹಾಕುವ ಬಕೀಟು ಬಾಗುತ್ತವೆ, ಬೀಗುವುದಿಲ್ಲ. ತಮ್ಮ ಆಗಾಗ ಕೈ ಬಿಟ್ಟರಷ್ಟೇ ಸದ್ದು ಮಾಡುತ್ತವೆ, ತಮ್ಮ ಕಿವಿ ಮುಚ್ಚಿಕೊಂಡಿರುತ್ತವೆ. ಹೊಗಳಿಕೆ ವನ್ನಶೂಲ ಎನ್ನುವ ಬಸವಣ್ಣನನ್ನು ನೆನಪಿಸುತ್ತವೆ ಅಷ್ಟೇ. ಬಾರವರುವ ಕೆಂಪು ಬಣ್ಣದ ಪ್ಲಾಸ್ಟಿಕ್ ಚೇರುಗಳು, ತುಂಬುವ ಪತ್ರೋಳಿ, ಪ್ಲಾಸ್ಟಿಕ್ ಗ್ಲಾಸುಗಳು ನೋವಾದರೂ ಅಳುವುದಿಲ್ಲ. ಜಗವೇ ತಲೆ ಮೇಲೆ ಬಿದ್ದಿದೆ ಎಂದು ಪ್ಯಾಲಿ ನಗು ಬೀರಿ ಖಾಲಿ ಹೃದಯ ಒತ್ತುತ್ತಿರುವವರ ಕುರಿತು ತಮ್ಮೊಳಗೆ ಗುಸುಗುಸು ಮಾತಾಡುತ್ತವೆ ಅಷ್ಟೇ. ಚಿಮಣಿ ಎಣ್ಣೆ ಕುಡಿದು ಕಪ್ಪನ್ನೇ ಉಳಿದರೂ ಬೆಳಕು ಬರುವ ಜನರೇಟರ್ಗಳು, ಹರಿದು ಹೋದಲೆಲ್ಲ ಸೂಜಿ ಚುಚ್ಚಿಕೊಂಡ ಪೆಂಡಾಲುಗಳು, ವೇದಿಕೆಗೆ ಬೆನ್ನು ಕೊಟ್ಟ ಹಲಗೆಗಳು, ಸೈಡ್ ಕರ್ಟನ್ಗಳು, ಗ್ರೀನ್ ಮ್ಯಾಟುಗಳು ಸಿಂಗರಿಸಿಕೊಂಡು ನಗುತ್ತವೆ. ಮೇಕಪ್ ಮಾಡಿಕೊಂಡ ಕಪ್ಪು ಮನಸ್ಸುಗಳ ಮೆರೆಸುತ್ತವೆ ಅಷ್ಟೇ. ಸಲೀಮನಂಗಡಿಯ ಈ ಮೇಲಿನ ಸಾಮಾನುಗಳು ರಾಮನ ಪಟ್ಟಾಭಿಷೇಕಕ್ಕೂ ಬೇಕಾಗುತ್ತವೆ. ಸಲೀಮನಂಗಡಿಯ ಈ ಮೇಲಿನ ಸಾಮಾನುಗಳು ರಾಮನ ಪಟ್ಟಾಭಿಷೇಕಕ್ಕೂ ಬೇಕಾಗುತ್ತವೆ. ಬಾವುಟ ಹಿಡಿದವರ, ಬಾವುಟ ಸುಟ್ಟವರ, ಮಸೀದಿ ಕೆಡವಿದವರ, ಬಂದೂಕು ಹಾಕಿ ಕೊಂದವರ, ಮಂದಿರದೊಳಗೆ ಮಾಂಸ ಎಸೆದವರ ಪರಿವೇ ಇಲ್ಲದೆ ತಮ್ಮ ಅಂಡಿಗೆ ಬೆಂಕಿ ಹಚ್ಚಿಕೊಂಡು ಬೇಯಿಸಿ ಹಾಕುತ್ತವೆ ಅಷ್ಟೇ. ತಮ್ಮ ಅಂಡಿಗೆ ಬೆಂಕಿ ಹಚ್ಚಿಕೊಂಡು ಬೇಯಿಸಿ ಹಾಕುತ್ತವೆ ಅಷ್ಟೇ. ಸಪ್ಲೈಯರ್ ಅಂಗಡಿಯ ಸಾಮಾನುಗಳು ಮನುಷ್ಯರಲ್ಲ. ಸಪ್ಲೈಯರ್ ಅಂಗಡಿಯ ಸಾಮಾನುಗಳು ಮನುಷ್ಯರಲ್ಲ. ಅಸಲಿಗೆ ಅವುಗಳಿಗೆ ಜೀವವೇ ಇಲ್ಲ. ಅಸಲಿಗೆ ಅವುಗಳಿಗೆ ಜೀವವೇ ಇಲ್ಲ. ಆದರೆ ಮನುಷ್ಯನ ಧರ್ಮ, ಜಾತಿ, ಬಣ್ಣ, ನೋಟು, ನೆಲ, ಬಲ, ಕಿರೀಟ ಇತ್ಯಾದಿ ಬೇಯಿಸಿದರೂ ಒಂದೊತ್ತಿನ ಹೊಟ್ಟೆ ತುಂಬುವುದಿಲ್ಲ ಎನ್ನುವ ಸತ್ಯ ಗೊತ್ತಿದೆ ಅಷ್ಟೇ. ಒಂದೊತ್ತಿನ ಹೊಟ್ಟೆ ತುಂಬುವುದಿಲ್ಲ ಎನ್ನುವ ಸತ್ಯ ಗೊತ್ತಿದೆ ಅಷ್ಟೇ. ಧನ್ಯವಾದಗಳು. ಸಾವನ್ಕೆ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕವಿ ಮಿತ್ರ ರಮೇಶ್ ಅಲ್ಗೆ ಅವರು ಕವನ ವಾಚನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮುಂದಿನ ತಯಾರಿಯಲ್ಲಿ ಚನ್ನಬಸವ ಜಾನೇಕಲ್ ಅವರು ವಾಚನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಲೋ, ಇದೊಂದು ಗಜಲ್. ದೇವರು ಧರ್ಮವನ್ನು ಮೀರಿದ, ದೇವರು ಧಿಕ್ಕರಿಸಿದ ಧರ್ಮವಿದೆ ಸಾಕಿ, ಧರ್ಮವನ್ನು ಮೀರಿಸಿದ ದೈವವಿದೆ ಸಾಕಿ. ಮಾನವೀಯತೆ ಮೆರೆಸಿದ ಬಂಧುತ್ವವಿದೆ, ಮಾನವೀಯತೆ ಮೆರೆಸಿದ ಬಂಧುತ್ವವಿದೆ. ಕುರುಹುಗಳನ್ನು ಮರೆಮಾಚಿದ ಮನುಷ್ಯತ್ವವೂ ಇದೆ, ಕುರುಹುಗಳನ್ನು ಮರೆಮಾಚಿದ ಮನುಷ್ಯತ್ವವೂ ಇದೆ ಸಾಕಿ. ಶರಣರು ಬೀದಿಗಿಳಿದು ಅಧಿಕಾರಕ್ಕೆ ಧಿಕ್ಕಾರ ಹೇಳಿದರು. ಶರಣರು ಬೀದಿಗಿಳಿದು ಅಧಿಕಾರಕ್ಕೆ ಧಿಕ್ಕಾರ ಹೇಳಿದರು. ಮೌಲ್ಯಗಳನ್ನು ಬಂಧಿಸಿದರೂ ಇಲ್ಲಿ ದಾಟುವ ನೆಲವಿದೆ ಸಾಕಿ. ಮೌಲ್ಯಗಳನ್ನು ಬಂಧಿಸಿದರೂ ಇಲ್ಲಿ ದಾಟುವ ನೆಲವಿದೆ ಸಾಕಿ. ಮತಗಳನ್ನು ಮತಾಂತರಿಸಿ ಮನುಷ್ಯತ್ವದ ಕೂಗು ಕೂಗಲಾಗಿದೆ. ಮತಗಳನ್ನು ಮತಾಂತರಿಸಿ ಮನುಷ್ಯತ್ವದ ಕೂಗು ಕೂಗಲಾಗಿದೆ. ಜಾತಿಗಳನ್ನು ಜಾಲಾಡಿಸಿದ ಪರಂಪರೆ ಇದೆ ಸಾಕಿ. ಜಾತಿಗಳನ್ನು ಜಾಲಾಡಿಸಿದ ಪರಂಪರೆ ಇದೆ ಸಾಕಿ.
ಆಲಯಗಳಿಗೆ ಬಯಲಿನ ಪಾಠ ಹೇಳಲಾಗಿದೆ. ಆಲಯಗಳಿಗೆ ಬಯಲಿನ ಪಾಠ ಹೇಳಲಾಗಿದೆ. ಹುಚ್ಚರನ್ನ ಎಚ್ಚರಿಸಿದ ಹಲಗೆಯ ನಾದವಿದೆ ಸಾಕಿ. ಹುಚ್ಚರನ್ನ ಎಚ್ಚರಿಸಿದ ಹಲಗೆಯ ನಾದವಿದೆ ಸಾಕಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಲ್ಗಿಯವರಿಗೆ ಧನ್ಯವಾದಗಳು. ಹಾಗೆ ಈಗ ಕವಿತೆ ವಾಚಿಸಲು ಚನ್ನಬಸವ ಜಾನಕಲ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಮುಂದಿನ ತಯಾರಿಯಲ್ಲಿ ಉಡುಸಪ್ಪ ಉಡುಸೂರವರು ಇರಬೇಕು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನನ್ನ ಕವನದ ಶೀರ್ಷಿಕೆ ಯುದ್ಧ ಎಂದರೆ ವಿಡಿಯೋ ಗೇಮ್ ಆಡಿದಂತೆ. ಕವನದ ಶೀರ್ಷಿಕೆ ಯುದ್ಧ ಎಂದರೆ ವಿಡಿಯೋ ಗೇಮ್ ಆಡಿದಂತೆ. ನಮ್ಮ ಹುಡುಗರು ಈಗೀಗ ಪಬ್ಜಿ, ಫ್ರೀ ಫೈರ್ ವಿಡಿಯೋ ಗೇಮ್ ಆಡಲು ಬಹಳ ನಿಪುಣರು. ನಮ್ಮ ಹುಡುಗರು ಈಗೀಗ ಪಬ್ಜಿ, ಫ್ರೀ ಫೈರ್ ವಿಡಿಯೋ ಗೇಮ್ ಆಡಲು ಬಹಳ ನಿಪುಣರು. ಓಣಿಯ ಮೂಲೆಯಲ್ಲೋ ಸಂದಿಗೊಂದಿಗಳಲ್ಲೋ ಅಗಸೆ ಕಟ್ಟೆಯ ಮೇಲೋ ಕುಳಿತು ಹೊಡಿ ಮಗ, ಶೂಟ್ ಮಾಡು, ಉನ್ಮಾದದಲ್ಲೇ ಕಿರುಚುತ್ತಾ ಯುದ್ಧ ಗೆದ್ದೇ ಬಿಡುತ್ತಾರೆ. ಯುದ್ಧ ಎಂದರೆ ಈಗ ಬಹಳ ಸಲೀಸು, ವಿಡಿಯೋ ಗೇಮ್ ಆಡಿದಂತೆ. ಓಣಿಯ ಮೂಲೆಯಲ್ಲೋ ಸಂದಿಗೊಂದಿಗಳಲ್ಲೋ ಅಗಸೆ ಕಟ್ಟೆಯ ಮೇಲೆ ಕುಳಿತು ಹೊಡಿ ಮಗ, ಶೂಟ್ ಮಾಡು, ಉನ್ಮಾದದಲ್ಲೇ ಕಿರುಚುತ್ತಾ ಯುದ್ಧ ಗೆದ್ದೇ ಬಿಡುತ್ತಾರೆ. ಯುದ್ಧ ಎಂದರೆ ಈಗ ಬಹಳ ಸಲೀಸು, ವಿಡಿಯೋ ಗೇಮ್ ಆಡಿದಂತೆ. ಯುದ್ಧ ಬೇಡ ಶಾಂತಿ ಬೇಕು ಎಂದು ಹೇಳಲೋದರೆ ಟ್ರೋಲ್ ಪಡೆಗಳ ದಾಳಿ ಮಿಸೈಲ್ಗಿಂತಲೂ ಭಯಾನಕ, ದೇಶದ್ರೋಹಿ ಪಟ್ಟ ಗಡಿಪಾರು ಶಿಕ್ಷೆ. ಯುದ್ಧ ಬೇಡ ಶಾಂತಿ ಬೇಕು ಎಂದು ಹೇಳಲೋದರೆ ಟ್ರೋಲ್ ಪಡೆಗಳ ದಾಳಿ ಮಿಸೈಲ್ಗಿಂತಲೂ ಭಯಾನಕ, ದೇಶದ್ರೋಹಿ ಪಟ್ಟ ಗಡಿಪಾರು ಶಿಕ್ಷೆ. ರಾಜತಾಂತ್ರಿಕ ತಂತ್ರ ಬಲ್ಲವರು ಯಾರು? ರಾಜತಾಂತ್ರಿಕ ತಂತ್ರ ಬಲ್ಲವರು ಯಾರು? ವ್ಯಾಪಾರ ವ್ಯವಹಾರಗಳ ಮರ್ಮ ಅರಿತವರು ಯಾರು? ವ್ಯಾಪಾರ ವ್ಯವಹಾರಗಳ ಮರ್ಮ ಅರಿತವರು ಯಾರು? ಗುರುವಿಗೇ ಒಬ್ಬ ಗುರು, ಆತ ವಿಶ್ವಗುರು. ಗುರುವಿಗೇ ಒಬ್ಬ ಗುರು, ಆತ ವಿಶ್ವಗುರು. ಒಮ್ಮೆ ಶಾಂತಿಯ ಮಂತ್ರ, ಮತ್ತೊಮ್ಮೆ ಯುದ್ಧ ತಂತ್ರ. ಆತ ನಾಡಿಸುವ ಆಟ ಸೂತ್ರದ ಗೊಂಬೆಯಾಟ. ವರ್ಣರಂಜಿತ ಜಮಾನದಲ್ಲಿ ಕಪ್ಪು ಬಿಳುಪಿನ ಗೆರೆಗಳು ತೆಳುವಾಗಿವೆ. ಗುರುವಿಗೇ ಒಬ್ಬ ಗುರು, ಆತ ವಿಶ್ವಗುರು. ಒಮ್ಮೆ ಶಾಂತಿಯ ಮಂತ್ರ, ಮತ್ತೊಮ್ಮೆ ಯುದ್ಧ ತಂತ್ರ. ಆತ ನಾಡಿಸುವ ಆಟ ಸೂತ್ರದ ಗೊಂಬೆಯಾಟ. ವರ್ಣರಂಜಿತ ಜಮಾನದಲ್ಲಿ ಕಪ್ಪು ಬಿಳುಪಿನ ಗೆರೆಗಳು ತೆಳುವಾಗಿವೆ. ಯುದ್ಧದ ಇತಿಹಾಸ ತಿಳಿಯದ ಕಾಲಾಳು, ಬುದ್ಧಿಜೀವಿ, ಪತ್ರಕರ್ತ, ಹುಸಿಯಾದ ಕಾರ್ಯಕರ್ತ, ಬರೀ ಹುಸಿ ಮಾತನಾಡುವ ರಾಷ್ಟ್ರಭಕ್ತಿಯ ಹುಚ್ಚು ಹೊಳೆಯಲಿ ಕೊಚ್ಚಿ ಹೋದ. ಯುದ್ಧದ ಇತಿಹಾಸ ತಿಳಿಯದ ಕಾಲಾಳು, ಬುದ್ಧಿಜೀವಿ, ಪತ್ರಕರ್ತ, ಹುಸಿಯಾದ ಕಾರ್ಯಕರ್ತ, ಬರೀ ಹುಸಿ ಮಾತನಾಡುವ ರಾಷ್ಟ್ರಭಕ್ತಿಯ ಹುಚ್ಚು ಹೊಳೆಯಲಿ ಕೊಚ್ಚಿ ಹೋದ. ಯುದ್ಧ ಎಂದರೆ ವ್ಯಾಪಾರ, ಯುದ್ಧದ ಧರ್ಮ ಎಂದರೆ ವ್ಯಾಪಾರ. ಯುದ್ಧ ಎಂದರೆ ಭಯಾನಕ, ಯುದ್ಧ ಎಂದರೆ ಸಾವು, ಯುದ್ಧ ಎಂದರೆ ಸರ್ವನಾಶ, ಅದನ್ನೇ ಮರೆತು ಹೋದ. ಯುದ್ಧ ಎಂದರೆ ವ್ಯಾಪಾರ, ಯುದ್ಧದ ಧರ್ಮ ಎಂದರೆ ವ್ಯಾಪಾರ. ಯುದ್ಧ ಎಂದರೆ ಭಯಾನಕ, ಯುದ್ಧ ಎಂದರೆ ಸಾವು, ಯುದ್ಧ ಎಂದರೆ ಸರ್ವನಾಶ, ಅದನ್ನೇ ಮರೆತು ಹೋದ. ಅವಕಾಶಕ್ಕಾಗಿ ಧನ್ಯವಾದಗಳು. ಚನ್ನಬಸವ ಜಾನಕಲ್ ಕವಿ ಮಿತ್ರ ಅವರಿಗೆ ಧನ್ಯವಾದಗಳು. ಈಗ ಉಡುಸಪ್ಪ ಉಡುಸೂರವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಮುಂದಿನ ತಯಾರಿಯಲ್ಲಿ ಅಂಬಮ್ಮ ಪ್ರತಾಪ್ ಸಿಂಗ್ ಅವರು ತಯಾರಿಯಲ್ಲಿರಬೇಕು. ಎಲ್ಲರಿಗೂ ನಮಸ್ಕಾರ. ಈ ಕವನ ಹುಟ್ಟಿದ್ದು ಆಪರೇಷನ್ ಆಗುವ ಮುನ್ನ. ನನ್ನ ಕವನದ ಶೀರ್ಷಿಕೆ ಬೇಡ ಮನವೇ ಮುನಿಸು ಮನ್ನಿಸು. ಯುದ್ಧ ಯುದ್ಧ ಯುದ್ಧ, ಬುದ್ಧ ಒತ್ಕಂಡು ಬಿದ್ದ ಪ್ರೇಮ ಕಾಶ್ಮೀರ ಕಣಿವೆಯಲ್ಲಿ. ಬುದ್ಧ ಒತ್ಕಂಡು ಬಿದ್ದ ಪ್ರೇಮ ಕಾಶ್ಮೀರ ಕಣಿವೆಯಲ್ಲಿ ಈಗಾಗಲೇ ನಕ್ಕಿದ್ದ ಪೋಖ್ರಾನ್ ಅಣುವಿನಲ್ಲಿ. ಯೇಸು ಕ್ರಿಸ್ತ ಹಲ್ಕಿಸ್ತ ಏರಿದ ಶಿಲುಬೆಯಲ್ಲಿ ಮೊಳೆಗಳಲ್ಲಿ ನಲುಗಿ. ಪೈಗಂಬರ ಅಂಬರವಿಲ್ಲದ ಬರದ ಬಿಕ್ಕಳಿಕೆಯಲ್ಲಿ ಬಿದ್ದು ಗಾಬರಿಗೊಂಡಿದ್ದಾನೆ.
ಪೈಗಂಬರ ಅಂಬರವಿಲ್ಲದ ಬರದ ಬಿಕ್ಕಳಿಕೆಯಲ್ಲಿ ಬಿದ್ದು ಗಾಬರಿಗೊಂಡಿದ್ದಾನೆ. ಯುದ್ಧ ಮಾನವ ಲೋಕದ ಮಾಯದ ಗಾಯ ಕನಕ ಅಂದು ಅಂದಿದ್ದ. ದಯವಿಲ್ಲದ ಧರ್ಮ ಆವುದಯ್ಯ ಬಸವ ಕೇಳಿದ. ದಯವಿಲ್ಲದ ಧರ್ಮ ಆವುದಯ್ಯ ಬಸವ ಕೇಳಿದ. ದಯ ಧರ್ಮದ ಮೊನೆಯುಂಟೆ ಇರುವ ಕೈದಿಂಗೆ ಗಟ್ಟಿವಾಳಯ್ಯ ಗಟ್ಟಿಯಾಗಿ ನುಡಿದಿದ್ದ. ದಯ ಧರ್ಮದ ಮೊನೆಯುಂಟೆ ಇರುವ ಕೈದಿಂಗೆ ಗಟ್ಟಿವಾಳಯ್ಯ ಗಟ್ಟಿಯಾಗಿ ನುಡಿದಿದ್ದ. ಧರ್ಮವೆಂದರೆ ಒಂದು ಅಂಕದ ಪ್ರಶ್ನೆಗೆ ಬಹು ಆಯ್ಕೆ ಮಾದರಿ ಉತ್ತರ ನೀಡುವಿರಾ? ಧರ್ಮವೆಂದರೆ ಒಂದು ಅಂಕದ ಪ್ರಶ್ನೆಗೆ ಬಹು ಆಯ್ಕೆ ಮಾದರಿ ಉತ್ತರ ನೀಡುವಿರಾ? ಜನಿವಾರನ, ಶಿವದಾರನ, ಉಡುದಾರನ, ಕಶೆದಾರನ, ಇಜಾಬ್ ಬುರ್ಕನ, ಪೇಟನ, ವಿಭೂತಿನ, ಶಿಲುಬೆನ? ಯಾವುದು ಯಾವುದು ನುಡಿಯಿರಯ್ಯ? ಉಗ್ರರು ಮೂಲಭೂತವಾದಿಯೋ ಕೋಮುವಾದಿಯೋ? ಉಗ್ರರು ಮೂಲಭೂತವಾದಿಯೋ ಕೋಮುವಾದಿಯೋ? ಭಾರತ ಮಾತೆಯ ಜೆಂಡಾದಲ್ಲಿ ಅದೇನು ನಿಮ್ಮ ಅಜೆಂಡಾ? ಭಾರತ ಮಾತೆಯ ಜೆಂಡಾದಲ್ಲಿ ಅದೇನು ನಿಮ್ಮ ಅಜೆಂಡಾ? ನಾವು ಪ್ರವಾಸಿಗರು, ಆಯಾಸ ಕಳೆದು ಹೊಸ ಆಯಾಮ ಕಾಣಲು ಬಂದವರು. ನಾವು ಪ್ರವಾಸಿಗರು, ಆಯಾಸ ಕಳೆದು ಹೊಸ ಆಯಾಮ ಕಾಣಲು ಬಂದವರು. ಬಂದೂಕಿನ ಗುರಿಯಲ್ಲಿ ಯಮನ ಕಾಣಿಸಿದಿರಿ. ಇದು ನಿಮ್ಮ ಧರ್ಮದ ಜಯವೇ ದಯವೇ? ಇದು ನಿಮ್ಮ ಧರ್ಮದ ಜಯವೇ ದಯವೇ? ನೆಲವೊಂದೇ ಕಾಣಿರೋ ತಾನೊಂದೇ ಮನುಷ್ಯ ಜಾತಿ. ನೆತ್ತರ ನದಿಯ ಹರಿಸಿದಿರಿ, ತಾಯಿ ಮಡಿಲ ಹರಿಯದಿರಿ. ನೆತ್ತರ ನದಿಯ ಹರಿಸದಿರಿ, ತಾಯಿ ಮಡಿಲ ಹರಿಯದಿರಿ. ಯಾರದು ಬೀಸಿದ ಲಲಾಸೆಯ ಬಲೆಗೆ ಬೀಳದಿರಿ. ಧರ್ಮದ ಅಸ್ತ್ರ ಶಸ್ತ್ರಾಸ್ತ್ರಗಳು ಹಿಡಿದು ನುಗ್ಗದಿರಿ. ಮಾರ್ಕ್ಸ್ ಅಂದು ಅಂದ, ಧರ್ಮ ಅಫೀಮ್. ಕೆಲವರಿಗೆ ಇಂದು ಆಗಿದೆ ಜಾಮೂನು. ಕೆಲವರಿಗೆ ಇಂದು ಆಗಿದೆ ಜಾಮೂನು. ಕತ್ತಲಿನ ಕರಡಿಗೆ ತಿನ್ನಿಸಬಾರದು ಜಾಮೂನು. ಕತ್ತಲಿನ ಕರಡಿಗೆ ತಿನ್ನಿಸಬಾರದು ಜಾಮೂನು. ಕೇಡುಬಲ್ಲವರು ಕೆಡುವವರು ಕಟ್ಟಬಲ್ಲರೆ? ಕೇಡುವಲ್ಲವರು ಕೆಡುವವರು ಕಟ್ಟಬಲ್ಲರೆ? ಅರಿವಿನ ಅಲೆಗಳು ಬಂದು ಅಪ್ಪಳಿಸುವವು ಸುನಾಮಿಯಾಗಿ. ಮತ್ತೆ ನಕಾಶೆ ಹಿಡಿಯುವುದು ಒಳಿತಲ್ಲ ಮನುಜ. ಮತ್ತೆ ನಕಾಶೆ ಹಿಡಿಯುವುದು ಒಳಿತಲ್ಲ ಮನುಜ. ಅರಿವಿನ ಉರಿಗಳು ಕೆಂಪು ಗುಡಿಗಳಾಗಿ ನಿಲ್ಲುವವು ಗಡಿರೇಖೆಗೆ. ಬುದ್ಧನ ಬೆಳಕಿದೆ, ಬಸವನ ಪ್ರಣತಿದೆ, ಕನಕನ ಬೆಳಗೂ ಇದೆ. ಭೀಮನ ಬಲವಿದೆ, ಗಾಂಧಿಯ ಅಸ್ತ್ರವಿದೆ, ಗೆಲುವಿದೆ. ಕೊಲ್ಲುವ ಧರ್ಮ ವಿಹುದೇನಯ್ಯ? ಇದು ನಿಮ್ಮ ಧರ್ಮವಾದಡೆ ಬಲ್ಲವನೇ ನಾನೆಂದು ಭಾರವಾದ ಹೆಜ್ಜೆಯಲ್ಲಿ ನಡಿವೆ. ಕವಿತೆಯೊಂದು ಕವಿಯ ಅಂತರಂಗದಲ್ಲಿ ಹಾಡಾಗಿಸಿ, ಕವಿತೆಯೊಂದು ಕವಿಯ ಅಂತರಂಗದಲ್ಲಿ ಹಾಡಾಗಿಸಿ, ಉನ್ಮಾದವೊಂದು ಪ್ರೇಮನಾದವಲ್ಲ, ಉನ್ಮಾದವೊಂದು ಪ್ರೇಮನಾದವಲ್ಲ, ದೇಶಭಕ್ತಿಯೂ ಅಲ್ಲ, ದೇಶಭಕ್ತಿಯೂ ಅಲ್ಲ. ಯುದ್ಧ ಯುದ್ಧ ಸಾಯಲು ತಾನೇ ಸಿದ್ಧ. ಯುದ್ಧ ಯುದ್ಧ ಸಾಯಲು ತಾನೇ ಸಿದ್ಧ. ಸಾಯಿಸುವುದು ಸುಲಭ, ಸಾಯುವುದು ಸುಲಭವೇನಲ್ಲ. ಜೀವ ನೀಡುವ ಹೃದಯವೇ ದೊಡ್ಡದು. ಜೀವ ನೀಡುವ ಹೃದಯವೇ ದೊಡ್ಡದು.
ಯುದ್ಧದಲ್ಲಿ ಸಾಯುವನಾರಯ್ಯ ರಾಜನೋ ಸೈನಿಕನೋ? ಚರಿತೆಯಲ್ಲಿ ಊಟ ಹೆಣಗಳನ್ನು ಕೇಳಿ ನೋಡುವೊಮ್ಮೆ, ಚರಿತೆಯಲ್ಲಿ ಊಟ ಹೆಣಗಳನ್ನು ಕೇಳಿ ನೋಡುವೊಮ್ಮೆ. ಆ ಕಡೆಯಿಂದ ಈ ಕಡೆಯಿಂದ ರಣದ ನೆಲಕ್ಕೆ ಇಳಿದು ಕಾದಾಡಿದವ ರಾಜನೋ ಚಕ್ರವರ್ತಿಯೋ ಅರಮನೆಯ ಅರಸರೋ? ರಕ್ತ ನಮ್ಮದು ನೆಲಕ್ಕೆ, ರತ್ನ ಸಿಂಹಾಸನ ವೈಭವ ಅವನದು. ರಕ್ತ ನಮ್ಮದು ನೆಲಕ್ಕೆ, ರತ್ನ ಸಿಂಹಾಸನ ವೈಭವ ಅವನದು. ಅರಿತು ನಡೆ ಕೇಡಳಿಸಿ ನಾಡುಳಿಸು, ಜಗವ ಕಾಣಿಸು. ಬೇಡ ಮನವೇ ಮುನಿಸು ಮನ್ನಿಸು, ಜಗದ ಒಳಿತಿಗೆ ಬಯಸಿ. ಬೇಡ ಮನವೇ ಮುನಿಸು ಮನ್ನಿಸು, ಜಗದ ಒಳಿತಿಗೆ ಬಯಸಿ. ಕಚ್ಚದಿರು ಬುಸುಗುಡುತ್ತಿರು ಹೋರಾಟವ ಬಿಡದೆ, ಕಚ್ಚದಿರು ಬುಸುಗುಡುತ್ತಿರು ಹೋರಾಟವ ಬಿಡದೆ. ಧನ್ಯವಾದಗಳು ಅವಕಾಶಕ್ಕಾಗಿ. ಕವಿಮಿತ್ರ ಉಡುಸಪ್ಪ ಉಡುಸೂರವರಿಗೆ ಧನ್ಯವಾದಗಳು. ಅಂಬಮ್ಮ ಪ್ರತಾಪ್ ಸಿಂಗ್ ಕವಿಯತ್ರಿ ವೇದಿಕೆಗೆ ಬಂದು ತಮ್ಮ ಕವನವನ್ನು ವಾಚನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ತಯಾರಿಯಲ್ಲಿ ಶಾಂತಾ ಪಾಟೀಲ್ ಅವರು. ಎಲ್ಲರಿಗೂ ನಮಸ್ಕಾರ. ಗಜಲ್. ಧರ್ಮದ ಹೆಸರಿನಲ್ಲಿ ಮಾರಣ ಹೋಮ, ಧರ್ಮದ ಹೆಸರಿನಲ್ಲಿ ಮಾರಣ ಹೋಮ ಮನ ಕರಗಿತು. ಜಿಹಾದ್ ನೆರಳಿನಲ್ಲಿ ನೆತ್ತರು ಹರಿದು ಭಾವ ಮರುಗಿತು. ಶ್ರೇಷ್ಠತೆ ಅಮಲಿನಲ್ಲಿ ಸ್ವರ್ಗ ನರಕವಾಗಿದೆ ಭುವಿಯಲ್ಲಿ. ಅಫೀಮು ನೆತ್ತಿಗೇರಿ ಮಾನವೀಯತೆ ಪಾಯ ಸೊರಗಿತು. ಜೀವದ ಮೌಲ್ಯ ಕಳೆದು ಹೋಗಿದೆ ಮನುಜರಲ್ಲಿ, ಜೀವದ ಮೌಲ್ಯ ಕಳೆದು ಹೋಗಿದೆ ಮನುಜರಲ್ಲಿ. ಶಾಂತಿಯ ಸಂದೇಶ ಮಾಯವಾಗಿ ಜೀವ ನಲುಗಿತು. ಬದುಕಲು ಬಿಡು ತತ್ವ ಕಣಿವೆಯಲ್ಲಿ ಜಾರಿದೆ. ಈಶ್ವರ ಅಲ್ಲ ತೇರೋ ನಾಮ್ ಪ್ರಾರ್ಥಿಸಲು ಸ್ವರ ಅಳುಕಿತು. ಮನಸ್ಸು ರೋಧಿಸಿದೆ ಕ್ರೂರತನದ ಪರಮಾವಧಿಗೆ ವನಿತ. ಮನಸ್ಸು ರೋಧಿಸಿದೆ ಕ್ರೂರತನದ ಪರಮಾವಧಿಗೆ ವನಿತ. ಧರೆಯ ನಾಕದ ಮೌನ ಕಂಪನಕ್ಕೆ ಕಾಯ ನರಳಿತು. ಧರೆಯ ನಾಕದ ಮೌನ ಕಂಪನಕ್ಕೆ ಕಾಯ ನರಳಿತು. ಧನ್ಯವಾದಗಳು. ಧನ್ಯವಾದಗಳು ಕವಿಯತ್ರಿ ಅವರಿಗೆ. ಈಗ ಶಾಂತಾ ಪಾಟೀಲ್ ಅವರು ಬಂದು ತಮ್ಮ ಕವಿತೆಯನ್ನು ವಾಚನ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಶಾಂತಾ ಪಾಟೀಲ್. ನನ್ನ ಕವಿತೆ ಶೀರ್ಷಿಕೆ ಅನಿವಾರ್ಯವೋ ಆದರ್ಶವೋ. ಗೆಳೆಯ ಗೆಳತಿ, ಬದುಕೆಂದರೆ ಕೇವಲ ಸಂತಸದ ಮರದಡಿಯಲ್ಲಿ ಕುಳಿತು ಹರಟುವುದಲ್ಲ. ನಿರ್ಜೀವ ಬದುಕಿನ ಸುತ್ತ ತಿರುಗದೆ ಸಂಜೀವಿನಿಯಾಗುವ ಕೆಲಸವದು. ಭಾವಗಳೇ ಸತ್ತರೆ ಗಬ್ಬು ನಾರುವ ಮೃತ ಮನದ ಮುಂದೆ ಕುಳಿತಿರಲೇಬೇಕಾದ ಅನಿವಾರ್ಯತೆ. ಸಹಿಸಲೇಬೇಕು, ಇಲ್ಲ ಸಾಯಬೇಕು. ಗೆಳತಿ ಯೋಚನೆಯ ಮರದ ನೆರಳಿನಲ್ಲಿ ಕುಳಿತು ವಿಧ ವಿಧ ವಿಚಾರಗಳ ಕಾಮನ ಬಿಲ್ಲು ಹಿಡಿದು ನಮ್ಮ ದೇಯೋದ್ದೇಶದ ಭಾವನೆಗಳಿಗೆ ಬಣ್ಣ ತುಂಬೋಣವೆಂದರೆ ಮದ, ಮತ್ಸರ, ಹಠ, ದುಡುಕು, ಅಹಂ, ತಾತ್ಸಾರ, ದ್ವೇಷಾಸೂಯ ಇತ್ಯಾದಿ ಭಾವಗಳು ನಾನೇ ಸರಿ ಎಂಬ ಕಿರೀಟ ಹೊತ್ತು ಮೌನ ಭಾವವನ್ನು ಮತಿಸುತ್ತವೆ. ಮಾತನ್ನು ಮನದಲ್ಲೇ ಹುದುಗಿಸಿ ಕೊಳೆಯುವಂತೆ ಮಾಡಿಬಿಡುತ್ತವೆ. ಗೆಳೆಯ, ನಾನೆನೆಸಿರಲಿಲ್ಲ ಬಿಡು, ನಾವುಗಳು ಸಹಿಸಲೇಬೇಕೆಂಬ ಅನಿವಾರ್ಯತೆಗೆ ಒಳಗಾಗಿ ಆದರ್ಶದ ಮುಖವಾಡ ಧರಿಸಿ ನಟಿಸುತ್ತೇವೆಂದು. ಆದರೂ ಹಾರೈಸುವೆ ಗೆಳೆಯ ಗೆಳತಿ, ಬದುಕಿನ ಯಾವುದೇ ಗಳಿಗೆಯಲ್ಲಾದರೂ ರುಂದ್ರದಂದದಿ ಬರುವ ಭಾವನೆಗಳನ್ನು ಸಮಚಿತ್ತದಿ ಸ್ವೀಕರಿಸಿ ಪರರಿಗೆ ನೋವಾಗದಂತೆ ಸಹಿಸಿಕೊಳ್ಳುತ್ತಾ ಕಾರ್ಯರೂಪಕ್ಕೆ ತರುವ ಶಕ್ತಿ ನಮಗೆ ನೀಡೆಂದು. ಧನ್ಯವಾದಗಳು ಅವಕಾಶಕ್ಕಾಗಿ. ಧನ್ಯವಾದಗಳು ಮೇಡಮ್.
ಈಗ ಉಮರ್ ದೇವ್ರ ಮನೆಯವರು ಬಂದು ಕವಿತೆ ವಾಚಿಸ್ಬೇಕಂತ ಕೇಳ್ತೇವೆ. ಕೆಲವು ದ್ವಿಪದಿಗಳು ಮತ್ತು ಒಂದು ಗಜಲ್ಗೆ ಶೀರ್ಷಿಕೆ ಇರೋದಿಲ್ಲ. ಬೆಳಗುವುದಿಲ್ಲ ಹಣತೆ ಒಡೆದ ಪಣತಿಯಲಿ ಎಂದು. ಬೆಳಗುವುದಿಲ್ಲ ಹಣತೆ ಒಡೆದ ಪಣತಿಯಲಿ ಎಂದು, ಹುಟ್ಟುವುದಿಲ್ಲ ಬಸವ ಎಂಜಲು ಗರ್ಭದಲ್ಲಿ ಎಂದು. ನಡೆಯುವುದಿಲ್ಲ ಕ್ರಾಂತಿ ಸತ್ತ ನಾಡಿನಲಿ ಎಂದು, ಮುಟ್ಟುವುದಿಲ್ಲ ದಡ ತೂತು ಬಿದ್ದ ಹಡಗಿನಲಿ ಎಂದು. ಸಾಗುವುದಿಲ್ಲ ದಾರಿ ಮರೆತ ನೆನಪಿನಲಿ ಎಂದು, ಬೀಳುವುದಿಲ್ಲ ಕನಸು ಕೊಳೆತ ಮನಸ್ಸಿನಲ್ಲಿ ಎಂದು. ಉಳಿಯುವುದಿಲ್ಲ ವಚನ ಸುಳ್ಳು ಬಾಯಿಯಲಿ ಎಂದು, ಹಾರುವುದಿಲ್ಲ ಗುಂಡು ತುಕ್ಕಿಡಿದ ಬಂದೂಕಿನಲಿ ಎಂದು. ಏಕೆಂದರೆ ಗುಲಾಮಗಿರಿಯ ಚರ್ಚೆಗಳೇ ಹೆಚ್ಚಿಲ್ಲಿ, ದೊರೆಗೆ ಹೊಗಳು ಬಟ್ಟರೆ ಹೆಚ್ಚಿಲ್ಲಿ. ಗುಲಾಮಗಿರಿಯ ಚರ್ಚೆಗಳೇ ಹೆಚ್ಚಿಲ್ಲಿ, ದೊರೆಗೆ ಹೊಗಳು ಬಟ್ಟರೆ ಹೆಚ್ಚಿಲ್ಲಿ. ಬಂದೂಕುಗಳೇಕೆ ಚಲಾಯಿಸಲ್ಪಡುತ್ತಿಲ್ಲ, ಬಂದೂಕುಗಳೇಕೆ ಚಲಾಯಿಸಲ್ಪಡುತ್ತಿಲ್ಲ, ತುಕ್ಕು ಹಿಡಿದ ಗುಂಡುಗಳ ಹೆಚ್ಚಿಲ್ಲಿ. ಹೆಣಗಳ ಜೊತೆಗೆ ಈ ಹೆಣಗಾಟವೇಕೆ, ಹೆಣಗಳ ಜೊತೆಗೆ ಈ ಹೆಣಗಾಟವೇಕೆ, ಅಂಗೈ ತಟ್ಟುವ ಷಂಡರೆ ಹೆಚ್ಚಿಲ್ಲಿ. ಯಾರು ಕೇಳುವವರು ಮರ್ದಿತರ ಹಾಡು, ಯಾರು ಕೇಳುವರು ಮರ್ದಿತರ ಹಾಡು, ಕೋಗಿಲೆಗಳಿಗಿಂತ ಕಪ್ಪೆಗಳ ಹೆಚ್ಚಿಲ್ಲಿ. ಮಾತನಾಡುವರಾರು ದನಿ ಬಿದ್ದ ನೆಲದಲ್ಲಿ, ಪ್ರಶ್ನೆಗಳೇ ಇಲ್ಲದ ಮೌನಿಗಳೇ ಹೆಚ್ಚಿಲ್ಲಿ. ಗುಲಾಮಗಿರಿಯ ಚರ್ಚೆಗಳೇ ಹೆಚ್ಚಿಲ್ಲಿ, ದೊರೆಗೆ ಹೊಗಳು ಬಟ್ಟರೆ ಹೆಚ್ಚಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ದುರ್ಗಪ್ಪ ಗುಡೂರು ಅವರು ಕವಿತೆ ವಾಚಿಸಬೇಕು. ಮುಂದಿನ ತಯಾರಿ ಚಂದ್ರಮತಿ ಆಲ್ದಾಳ್. ಎಲ್ರಿಗೂ ನಮಸ್ಕಾರ. ದುರ್ಗಪ್ಪ ಗುಡೂರು. ನನ್ನ ಕವನದ ಶೀರ್ಷಿಕೆ ಭರವಸೆಯ ಒತ್ತು ಅಂತ. ಹೂವೊಂದು ಅರಳಿ ಸಾಯುವ ಬರದಲ್ಲಿ, ಜಾತಿ ಮತದ ಆಚೆ ಮೀರಿ ಯಾರ ಹಂಗಿಲ್ಲದೆ ಸುಗಂಧವ ನೀಡಿ ಭರವಸೆ ಮೂಡಿಸಿ ಗೆದ್ದಾಗಿದೆ, ಭರವಸೆ ಮೂಡಿಸಿ ಗೆದ್ದಾಗಿದೆ. ಹಸಿದ ಹೊಟ್ಟೆಗಾಗಿ ಸಂಸಾರದ ನರಳಿಗಾಗಿ ಅನಾದಿಯಿಂದ ಕಂಪ್ಯೂಟರ್ ತನಕ, ಅನಾದಿಯಿಂದ ಕಂಪ್ಯೂಟರ್ ತನಕ ಕಪ್ಪಾದ ಬಣ್ಣ ಇನ್ನೂ ಬದಲಾಗಿಲ್ಲ, ಕಪ್ಪಾದ ಬಣ್ಣ ಇನ್ನೂ ಬದಲಾಗಿಲ್ಲ. ಬಿಳಿಯ ಹರಿದ ಸೀರೆಗಳು ಸತ್ತವರಿಗಾಗಿ ಶಪಿಸುತ್ತವೆ, ಬಿಳಿಯ ಹರಿದ ಸೀರೆಗಳು ಸತ್ತವರಿಗಾಗಿ ಶಪಿಸುತ್ತವೆ. ಯುದ್ಧವಂತೂ ನಡೆದಿದೆ, ಯುದ್ಧವಂತೂ ನಡೆದಿದೆ ಹಸಿವು ಬಲಾಢ್ಯರೊಂದಿಗೆ. ಬಣ್ಣದ ಬಾವುಟಗಳಿಗಾಗಿ ಊರು ಕೇರಿಗಳಲ್ಲಿ ಯುದ್ಧವಂತೂ ನಡೆದಿದೆ. ಅಕ್ಷರ ಮನೆಗೆ ತಲುಪಿದೆ, ಅಕ್ಷರ ಮನೆಗೆ ತಲುಪಿದೆ, ಮನಕ್ಕೆ ಮುಟ್ಟುವಲ್ಲಿ ಕೊಂಚ ತಡವಾಗಿದೆ ಅಷ್ಟೆ. ಅಕ್ಷರ ಮನೆಗೆ ತಲುಪಿದೆ, ಮನಕ್ಕೆ ಮುಟ್ಟುವಲ್ಲಿ ಕೊಂಚ ತಡವಾಗಿದೆ ಅಷ್ಟೆ. ಆದರೆ ಇಲ್ಲಿ ಅಜ್ಞಾನವಂತೂ ಜಂಬದಿಂದ ಆಳುತ್ತಿದೆ, ಆದರೆ ಇಲ್ಲಿ ಅಜ್ಞಾನವಂತೂ ಜಂಬದಿಂದ ಆಳುತ್ತಿದೆ. ಇನ್ನೂ ಸಮಯವಿದೆ. ಶಾಂತಿಯ ತೋಟಕ್ಕೆ ಸಮತೆಯ ಹಣತೆ ಹಚ್ಚಿ, ಶಾಂತಿಯ ತೋಟಕ್ಕೆ ಸಮತೆಯ ಹಣತೆ ಹಚ್ಚಿ, ಹರಿವಿನ ಬೆಳಕು ತುಂಬಲು ಯುದ್ಧ ಸಾರಬೇಕಿದೆ, ಹರಿವಿನ ಬೆಳಕು ತುಂಬಲು ಯುದ್ಧ ಸಾರಬೇಕಿದೆ. ಭರವಸೆಯ ಒತ್ತು. ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಚಂದ್ರಮತಿ ಆಲ್ದಾಳ್ ಅವರು ಬಂದು ಕವಿತೆ ವಾಚಿಸಬೇಕು. ಮುಂದಿನ ತಯಾರಿ ರಾಮಲಿಂಗಮ್ಮ ಎನ್. ನನ್ನ ಕವನದ ಶೀರ್ಷಿಕೆ ಎಲ್ಲಿದೆ ಸಮಾನತೆ. ಓ ಅಂಬೇಡ್ಕರ, ಮತ್ತೆ ನೀ ಬಂದರೆ ಮನ ಮನೋಹರ. ಸತ್ಯ ಎಲ್ಲಿಯೂ ನೆಲೆಸಿಲ್ಲ, ನ್ಯಾಯ ಜೀವಂತವಾಗಿಲ್ಲ. ಮತ್ತೆ ಬರಬಾರದೆ ಅಂಬೇಡ್ಕರ, ನೀ ಬಂದರೆ ಮನ ಮನೋಹರ. ಆಚರಣೆಗಳಲ್ಲಿ ನ್ಯಾಯದ ಭಾಷಣ, ಕಾರ್ಯರೂಪದಲ್ಲಿ ಮಾಡಿಬಿಡುತ್ತಾರೆ ಜೀವಂತ ಹೆಣ. ಮತ್ತೆ ಬರಬಾರದೆ ಅಂಬೇಡ್ಕರ, ನೀ ಬಂದರೆ ಮನ ಮನೋಹರ. ಕಣ್ಣೆದುರಲ್ಲಿ ಸಮಾನತೆಯ ಮಂತ್ರ, ದಿನಚರಿಯಲ್ಲಿ ಭೇದ ಭಾವಗಳ ತಂತ್ರ. ಮತ್ತೆ ಬರಬಾರದೆ ಅಂಬೇಡ್ಕರ, ನೀ ಬಂದರೆ ಮನ ಮನೋಹರ. ಸಮಾನತೆಗಾಗಿ ಮಾಡಿದೆ ನೀನು ಹೋರಾಟ, ಫಲವಾಗಿ ಇಂದು ತುಂಬಿಕೊಂಡಿದೆ ಭ್ರಷ್ಟರ ಹಾರಾಟ. ಮತ್ತೆ ಬರಬಾರದೆ ಅಂಬೇಡ್ಕರ, ನೀ ಬಂದರೆ ಮನ ಮನೋಹರ. ಮಹಿಳೆಯರಿಗಾಗಿ ಕೊಟ್ಟೆ ನೀನು ಮೀಸಲಾತಿ, ಅತ್ಯಾಚಾರದ ಹೆಸರಿನಿಂದ ಆಗುತ್ತಿದೆ ಅವಳ ತಿಥಿ.
ಮತ್ತೆ ಬರಬಾರದೆ ಅಂಬೇಡ್ಕರ ನೀ ಬಂದರೆ ಮನ ಮನೋಹರ. ಕೊಟ್ಟೆ ನೀನು ಭಾರತಕ್ಕೆ ಸಂವಿಧಾನ, ಪ್ರತಿಯೊಬ್ಬರಲ್ಲಿ ಬೇಕು ತಿಳಿಯಲೇಬೇಕೆನ್ನುವ ಅವಧಾನ. ಮತ್ತೆ ಬರಬಾರದೆ ಅಂಬೇಡ್ಕರ ನೀ ಬಂದರೆ ಮನ ಮನೋಹರ. ಪ್ರತಿಯೊಬ್ಬರಿಗೆ ನೀಡಿದೆ ನೀನು ಹಕ್ಕು, ಉಳಿದಿಲ್ಲವೇನು ಕೊಡುತ್ತಿದ್ದಾರೆ ಕಲಹಗಳಿಗೆ ಕುಮ್ಮಕ್ಕು. ಮತ್ತೆ ಬರಬಾರದೆ ಅಂಬೇಡ್ಕರ ನೀ ಬಂದರೆ ಮನ ಮನೋಹರ. ಎಲ್ಲರ ಹೃದಯಗಳಲ್ಲಿ ನೀನು ಅಮರ, ಇತಿಹಾಸದಲ್ಲಿ ನೀನೇ ಅಜರಾಮರ. ಮತ್ತೆ ಬರಬಾರದೆ ಅಂಬೇಡ್ಕರ ನೀ ಬಂದರೆ ಮನ ಮನೋಹರ, ನೀ ಬಂದರೆ ಮನ ಮನೋಹರ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಚಂದ್ರಮತಿ ಅವರಿಗೆ. ಈಗ ರಾಮಲಿಂಗಮ್ಮ ಏನು ಕವಿತೆ ವಾಚಿಸಬೇಕು. ಅಭಿಷೇಕ್ ಬಳಿಯವರು ಮುಂದಿನ ತಯಾರಿಯಲ್ಲಿ ಇರಬೇಕು. ಸರ್ವರಿಗೂ ನನ್ನ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಅಸಮಾನತೆ ಎಂಬ ಅನಿಷ್ಟ ತೊಲಗಲೇಬೇಕು. ಜಾತಿ ಧರ್ಮ ಎನ್ನದೆ ಒಂದಾಗುವ, ಮೇಲು ಕೀಳೆಂಬುದ ಮರೆಯುವ. ಜಾತಿ ಧರ್ಮ ಎನ್ನದೆ ಒಂದಾಗುವ, ಮೇಲು ಕೀಳೆಂಬುದ ಮರೆಯುವ. ಅಸಮಾನತೆಯ ತೊರೆದು ಸಮಾನತೆಯ ತೋರುವ, ಅಸಮಾನತೆಯ ತೊರೆದು ಸಮಾನತೆಯ ತೋರುವ. ಮಾನವ ಕುಲ ಒಂದೇ ಎಂದು ಮೆರೆಯುವ. ಬಡವ ಬಲ್ಲಿದನೆಂಬುದು ತೊರೆಯುವ, ಒಂದೇ ದೇಶ ಒಂದೇ ಜನ ಎಂದು ಸಾರುವ. ಬಡವ ಬಲ್ಲಿದನೆಂಬುದು ತೊರೆಯುವ, ಒಂದೇ ದೇಶ ಒಂದೇ ಜನ ಎಂದು ಸಾರುವ. ಅಸಮಾನತೆಯ ಅಳಿಸಿ ಸಮಾನತೆಯ ಬೆಳೆಸುವ, ಅಸಮಾನತೆಯ ಅಳಿಸಿ ಸಮಾನತೆಯ ಬೆಳೆಸುವ. ಸಕಲವನ್ನು ಗೌರವಿಸುತ್ತಾ ಮುಂದೆ ಸಾಗುವ. ಉಳ್ಳವರ ಊರುಗೋಲು ಬಡವ ನೆದೆಯ ಮೇಲೆ, ಅಧಿಕಾರಿಗಳ ದೌರ್ಜನ್ಯ ಅಸಹಾಯಕರ ಮೇಲೆ. ಉಳ್ಳವರ ಊರುಗೋಲು ಬಡವ ನೆದೆಯ ಮೇಲೆ, ಅಧಿಕಾರಿಗಳ ದೌರ್ಜನ್ಯ ಅಸಹಾಯಕರ ಮೇಲೆ. ಕಾಲಮಾನಕ್ಕೆ ತಕ್ಕಂತೆ ಕಾಯ್ದೆ ಜಾರಿಯಾದರೆ ಸಾಲದು, ಕಾಲಮಾನಕ್ಕೆ ತಕ್ಕಂತೆ ಕಾಯ್ದೆ ಜಾರಿಯಾದರೆ ಸಾಲದು. ಸಾಮಾಜಿಕ ಸಮಾನತೆ ಕನಸು ನನಸಾಗಲೇಬೇಕಿದು. ಸಾಮಾಜಿಕ ಅಭಿವೃದ್ಧಿಯಾಗಲೇಬೇಕು, ಅಸಮಾನತೆ ಎಂಬ ಅನಿಷ್ಟ ತೊಲಗಲೇಬೇಕು. ಸಾಮಾಜಿಕ ಅಭಿವೃದ್ಧಿಯಾಗಲೇಬೇಕು, ಅಸಮಾನತೆ ಎಂಬ ಅನಿಷ್ಟ ತೊಲಗಲೇಬೇಕು. ಲಿಂಗ ತಾರತಮ್ಯಗಳನ್ನು ತೊಡೆದು ಹಾಕಬೇಕು. ಇಡೀ ದೇಶ ಸಮಾನತೆಯೆಡೆಗೆ ಸಾಗಬೇಕು, ಇಡೀ ದೇಶ ಸಮಾನತೆಯೆಡೆಗೆ ಸಾಗಬೇಕು. ಧನ್ಯವಾದಗಳು. ಧನ್ಯವಾದಗಳು. ಈಗ ಅಭಿಷೇಕ್ ಬಳೆಯವರು ತಮ್ಮ ಕವಿತೆಯನ್ನು ವಾಚಿಸಬೇಕಾಗಿ ವಿನಂತಿ. ಕವಿತೆಯ ಶೀರ್ಷಿಕೆ ಕೋವಿ ಕೊಳಲಾಗಲಿ. ರಕ್ತದಿಂದ ತೊಯ್ದ ನೆಲದಲ್ಲಿ ಹೂಗಳು ಅರಳುವುದಿಲ್ಲ. ಹೂಗಳು ಅರಳದ ಊರಿಗೆ ಚಿಟ್ಟೆಗಳು, ಹಕ್ಕಿಗಳು, ದುಂಬಿಗಳು ಬರುವುದಿಲ್ಲ. ಅಂಗಳದ ಮಣ್ಣಿನಲ್ಲಿ ಮದ್ದು, ಗುಂಡು, ಬಾಂಬುಗಳ ರಕ್ತ ಸಿಕ್ತ ರಂಗೋಲಿ. ಆಡುವ ಕಂದನ ಅಂಗಾಲಿಗೆ ಮಣ್ಣು ಅಂಟುವುದಿಲ್ಲ. ಈಗೀಗ ಆಗಸದಲ್ಲಿ ಹಕ್ಕಿಗಳಿಗಿಂತ ಬಾಂಬು, ಮಿಸೈಲುಗಳು ಹಾರಾಡುತ್ತಿವೆ. ಹಕ್ಕಿಗಳು ಹಾರಾಡುವುದನ್ನು ಇನ್ನು ಮುಂದೆ ನೋಡಲಾಗುವುದಿಲ್ಲ. ದೊರೆಯ ಕೋಟೆ ಕೊತ್ತಲುಗಳನ್ನು ಸಾಮಾನ್ಯರ ಗೋರಿ ಮೇಲೆ ಕಟ್ಟಲಾಗಿದೆ. ರಕ್ತ ಹರಿಯುವ ನೆಲದಲ್ಲಿ ಬುದ್ಧ ಎಂದೂ ಹುಟ್ಟುವುದಿಲ್ಲ. ಮಗು ಹೂವ ಬಯಸಿತು, ಧರ್ಮ ಬಂದೂಕು ನೀಡಿತು. ಮಗು ಹೂವ ಬಯಸಿತು, ಧರ್ಮ ಬಂದೂಕು ನೀಡಿತು. ಸುಡುವುದರ ಮುಂದೆ ಹಂಚುವುದು ಎಂದು ಸುದ್ದಿಯಾಗುವುದೇ ಇಲ್ಲ. ಸಾವೇ ಯುದ್ಧವನ್ನು ಗೆದ್ದ ಮೇಲೆ ನಿಜವಾಗಿಯೂ ಯುದ್ಧವನ್ನು ಗೆದ್ದವರ್ಯಾರು? ತಾಯಿಯ ಕಣ್ಣೀರು, ತಂದೆಯ ಕನಸುಗಳು, ಮಗುವಿನ ನಗುವನ್ನು ಯಾವ ಯುದ್ಧವೂ ಹಿಂತಿರುಗಿಸುವುದಿಲ್ಲ. ಈಗೀಗ ಉಸಿರಾಡುವ ಗಾಳಿಯಲ್ಲಿ ಬರೀ ಬಂದೂಕುಗಳ ಸದ್ದು, ಬೆಂಕಿ ಕಾರುವ ಗುಂಡು, ನೆಲದಿಂದ ನಭಕ್ಕೆ ಚಿಮ್ಮುವ ನೆತ್ತರು, ಮುರಿದು ಬಿದ್ದ ಮನೆ, ಮನಸ್ಸು, ಕನಸುಗಳು, ಹೆಣಗಳ ರಾಶಿ, ಕುಕ್ಕಿ ತಿನ್ನುವ ರಣಹದ್ದುಗಳು. ಹಕ್ಕಿಗಳ ಹಾಡಿಲ್ಲ. ನದಿಯ ನೀರು, ಹುಟ್ಟುವ ಸೂರ್ಯ, ಮುಳುಗುವ ಚಂದ್ರ ಎಲ್ಲವೂ ಕೆಂಪು ಕೆಂಪು ಕೆಂಪು. ಆದರೆ ಬಣ್ಣವಲ್ಲ, ಅದು ರಕ್ತ. ಧರ್ಮದ ಅಫೀಮು ನೆತ್ತಿಗೇರಿದವರ ಎದೆಯಲ್ಲಿ ಬುದ್ಧ ಎಂದಿಗೂ ಉಸಿರಾಡುವುದಿಲ್ಲ.
ಧರ್ಮ ಮಧುಶಾಲೆಯ ದಾರಿ ಹಿಡಿದು ಗಾಲಿಬನ ಮತ್ಲಗಳಿಗೆ ಕಿವಿಯಾಗಲಿ. ಧರ್ಮ ಜೋಲಿ ಹೊಡೆಯುತ್ತ ಬುದ್ಧನ ಬೋಧಿ ವೃಕ್ಷ ಹುಡುಕಲಿ. ದಯವೇ ಧರ್ಮದ ಮೂಲವೆಂದ ಅಣ್ಣನ ಕಲ್ಯಾಣದ ದಾರಿ ಹಿಡಿಯಲಿ. ಭೀಮನ ಸಮತೆಯ ಹಣತೆ ಹಚ್ಚಲಿ. ಕೋವಿ ಕೊಳಲಾಗಲಿ, ಕೋವಿ ಕೊಳಲಾಗಲಿ. ಧನ್ಯವಾದಗಳು. ತಮ್ಮ ಕವಿತೆಯನ್ನು ವಾಚಿಸಿರುವಂಥ ಸದಾ ವರ್ತಮಾನದ ಸಂಗತಿಗಳಿಗೆ ಗಜಲ್ಗಳ ಮೂಲಕ ಸ್ಪಂದಿಸಿರುವಂಥ ಅಭಿಷೇಕ್ ಬಳಿ ಅವರಿಗೆ ಅವರು ತುಂಬ ಜನಪ್ರಿಯವಾದ ಗಜಲ್ ಹೊಂದಿದೆ. ಶರೀಫನ ಮತ್ತು ಗಣೇಶನ ಕುಲ ಒಂದೇ ಅಂತ ಇಡೀ ರಾಯಚೂರಿನ ಪ್ರತಿಭೆ ಇಂಥದ್ದೊಂದು ಕವಿತೆಯನ್ನು ಸಾಹಿತ್ಯ ಲೋಕಕ್ಕೆ ಕೊಟ್ಟದ್ದಕ್ಕೆ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಈ ಗೋಷ್ಠಿಯ ಕೊನೆಯ ಘಟ್ಟ ಅಧ್ಯಕ್ಷೀಯ ನೋಡಿ ಹಿರಿಯರು ಹಾಗೂ ಸಾಹಿತಿಗಳು ಆಗಿರುವಂಥ ಜನಪರ ಜೀವಪರ ಚಿಂತಕರಾಗಿರುವಂಥ ಶ್ರೀ ಮಹಾಂತೇಶ್ ಮಸ್ಕಿ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ಕೋರಿಕೆ. ಹನ್ನೊಂದನೇ ಮೇ ಸಾಹಿತ್ಯ ಮೇಳದ ಮೊದಲನೇ ದಿನದ ಕೊನೆಯ ಮಾತುಗಳು. ಸಿಂಧನೂರಿನಲ್ಲಿ ಆಯೋಜನೆಗೊಂಡಂಥ ಮೇ ಸಾಹಿತ್ಯ ಮೇಳ ತನ್ನ ಆಶಯಗಳನ್ನು ಪೂರೈಸಿಕೊಳ್ಳುವಲ್ಲಿ ಯಶಸ್ಸಿನ ಹೆಜ್ಜೆಗಳನ್ನು ಹಾಕಿದೆ. ಬೆಳಗಿನ ರಾಮ್ ಪುನಿಯಾನಿ ಸರ್ ಮಾತುಗಳಿಂದ ಹಿಡಿದು ಅಭಿಷೇಕನ ಕವಿತೆಗಳವರೆಗೆ ಈ ಮೇಳದ ಆಶಯಗಳೇ ಪಲ್ಲಕ್ಕಿಯಲ್ಲಿ ಬಂದಿವೆ ಅಂತ ನಾನು ಭಾವಿಸ್ತೇನೆ. ಈ ಗೋಷ್ಠಿಯ ಆಶಯ ಮಾತುಗಳನ್ನು ಆಡಿದಂಥ ಸನ್ಮಿತ್ರರಾದಂಥ ಖಾದರ್ ಪಾಷಾ ಅವರೇ ಮತ್ತು ಈ ಗೋಷ್ಠಿಯಲ್ಲಿ ಕವಿತೆಗಳನ್ನು ವಾಚಿಸಿದಂಥ ಎಲ್ಲ ಕವಿ ಮಿತ್ರರೇ, ಇನ್ನೂ ಒಂದು 4 ಜನ ಕವಿಗಳಿರಬೇಕಾಗಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ಖಾದರ್ ಪಾಷಾ ಸರ್ ನಾವು ಟೈಮ್ ಹಚ್ಚಿದ್ವಿ 15 ಜನ 8, 4, 60 ನಿಮಿಷ 1 ಗಂಟೆ ಆಗುತ್ತೆ ಅಂತ. ಅನುಪಮ ಮೇಡಮ್ 8 ಗಂಟೆಗೆ ಕವಿಗೋಷ್ಠಿಗೆ ನಿಮಗೆ ಟೈಮ್ ಕೊಡಬೇಕು ಅಂತ ಹೇಳ್ತಾ ಇದ್ದರು. 8:40 ಮೇಲೆ ಸಿಕ್ಕಿತು. ಆದರೆ ನಮ್ಮ ಕವಿಗಳು ಒಂದೇ ಭಾರತ್ ರೈಲಿನಂತೆ ವೇಗವಾಗಿ ಓಡಿ ತನ್ನ ಗುರಿ ಮುಟ್ಟಿದೆ ಅಂತ ಅನ್ನಿಸ್ತು. ತರೀಕೆರೆ ಸರ್ ನಾನು ಮಾತನಾಡ್ತಾ ಕೂತಿದ್ವಿ ಕೆಲವು ನಿಮಿಷಗಳ ಹಿಂದೆ. ನನ್ನ ಮಾತು ಅವರ ಮಾತು ಒಂದೇ ಆಯಿತು. ಏನು ಅಂದರೆ, ಈ ಮೇಳದಲ್ಲಿ ಸಾಹಿತ್ಯದ ಶೋಧಕ್ಕಿಂತ ಸಾಮಾಜಿಕ ಶೋಧ ಬಹಳ ಪ್ರಮುಖವಾಗಿದೆ. ಈ ಸಾಹಿತ್ಯದ ಅಂಶ ಅಂದರೆ ಕೊನೆಗೆ ನಿಮ್ಮದೇನು ಕವಿಗೋಷ್ಠಿ ಬರ್ತದೆ, ಅದೇ ಕವಿಗೋಷ್ಠಿನೇ ಸಾಹಿತ್ಯಿಕ ಅಂಶ ಅಂತ. ಈ ಸಾಹಿತ್ಯಿಕ ಅಂಶಗಳೆಲ್ಲವೂ ಇವತ್ತು ವಾಚನಗೊಂಡಂಥ ಕವಿತೆಗಳಲ್ಲಿ ಈ ಮೇಳ ಏನು ಆಶೆಯನ್ನು ಇಟ್ಕೊಂಡಿತ್ತೋ ಅದಕ್ಕೆ ಸಮಸಮವಾಗಿ ಸ್ಪಂದಿಸಿದಂಥ ಕವಿಗಳು. ಇವತ್ತಿನ ವಾಸ್ತವಕ್ಕೆ ಮಿಡಿಯುವಂಥ ಮನಸ್ಸು ಕವಿಯಲ್ಲಿದ್ದರೆ ಆ ಕವಿತೆಗಳು ನಿಮ್ಮಿಂದ ಶಹಬಾಷನ್ನು ಪಡೆದುಕೊಂಡವು. ಕವಿ ಅಂದರೆ ಹೀಗೆ ನಿರ್ದಿಷ್ಟವಾದಂಥ ಅಂಶವನ್ನೇ ತೆಗೆದುಕೊಳ್ಬೇಕಂತೇನಿಲ್ಲ. ಕವಿ ಸಂಪೂರ್ಣ ಸ್ವತಂತ್ರ ವ್ಯಕ್ತಿ. ಕವಿ ಮತ್ತೊಬ್ಬ ಶಾಸಕ ಅಂತ ಕೂಡ ನಾವು ಕರೆದಿದ್ದೀವಿ. ಹೀಗಾಗಿ ಶಾಸನಗಳನ್ನು ಮಾಡುವವನು ಅವನ ಕೌಟುಂಬಿಕ ವಸ್ತುಗಳ ಮೇಲೇನೂ ಶಾಸನವನ್ನು ಮಾಡ್ಬೋದು. ತನ್ನ ಮುಂದಿನ ಮಂಗಳದ ಮುಂದಿನ ಹೂದೋಟದ ಮೇಲೇನೂ ತಾನು ಕವಿತೆಯನ್ನು ಬರಿಬೋದು. ಸಪ್ಲೈ ಅಂಗಡಿಯ ಸಾಮಾನುಗಳ ಮೇಲೇನೂ ಕವಿತೆ ಬರಿಬೋದು. ಆ ಸಪ್ಲೈಯರ್ ಅಂಗಡಿಯ ಸಾಮಾನುಗಳಲ್ಲಿ ಕೂಡ ದೇಶದ ಪರಿಸ್ಥಿತಿಯನ್ನಿಟ್ಟು ನೋಡುವಂಥದ್ದು ಕವಿಗೆ ಮಾತ್ರ ಸಾಧ್ಯ.
ನಾವು ನೀವು ಸಪ್ಲೈ ಅಂಗಡಿಯ ವಸ್ತುಗಳಂತಲೇ ನೋಡ್ತೀವಿ. ಕಡಾಯಿ ಕಡಾಯಿನೇ, ಬೋಗೋಣಿ ಬೋಗೋಣಿನೇ, ಚಮಚ ಚಮಚನೇ. ಆದರೆ ಆ ಕಡಾಯಿಯಲ್ಲಿ ಉರಿಯುವ ಎಣ್ಣೆಯಲ್ಲಿ ಉಳ್ಳಾಗಡ್ಡಿನೂ ಒಂದೇ, ಕೋಳಿನೂ ಒಂದೇ ಅಂತ ಹೇಳುವ ಮಾತಿದೆಯಲ್ಲ, ಅದು ಕವಿಗೆ ಮಾತ್ರ ಸಾಧ್ಯ. ಇಂಥ ಸುಂದರ ಸಾಲುಗಳನ್ನು ಕೇಳುವಂಥ ಅವಕಾಶ. ಹೊರಗಡೆ ತಂಪಿದೆ ವಾತಾವರಣ, ಕವಿತೆಗಳು ತಂಪಾಗಿವೆ, ಆದರೆ ಒಳಗಡೆ ಸುಡ್ತಾ ಇವೆ. ನಮಗೂ ಟೆಂಪ್ರೇಚರ್ ಇದೆಯಲ್ಲ, ನೀವು ಎ ಸಿ ರೂಮಲ್ಲಿದ್ದರೂ ನಮಗೊಂದು ಟೆಂಪ್ರೇಚರ್ ಇದೆ. ಹಾಗೆ ಈ ಕವಿತೆ ಎಷ್ಟೇ ತಂಪಾಗಿದ್ದರೂ ಅದು ತನ್ನದೇ ಆದಂಥ ಒಂದು ಕಾವನ್ನು ಹೊಂದಿಕೊಳ್ಳುತ್ತೆ. ಆ ಕಾವನ್ನು ಹೊಂದಿದ್ದಂಥ ಕವಿತೆಗಳೆಲ್ಲ ಇದ್ದು ಅನ್ನೋದು ಬಹಳ ಸಂತೋಷದ ಸಂಗತಿ. ಖಾದರ್ ಪಾಷಾ ಅವರು ಹೇಳಿದರು, ಈ ಮೇಳ ಬೆವರಿನ ಸ್ಮರಣೆಯಲ್ಲಿ ಹುಟ್ಟಿರುವಂಥದ್ದು. ಯಾರ ಬೆವರನ್ನು ಮರೆತಿದ್ವೋ ಆ ಬೆವರನ್ನು ಸ್ಮರಣಿಸುವಂಥ ಒಂದು ಮೇಳ ಇದು. ಸಮ್ಮೇಳನ ಅಲ್ಲ, ಮೇಳ. ಮೇಳಕ್ಕೆ ಬೇರೆ ಬೇರೆ ಆಯಾಮಗಳಿದೆ, ಅದರಲ್ಲಿ ಒಂದು ಈ ಸಾಹಿತ್ಯಿಕ ಸಂಗತಿ. ಆದರೆ ಜನರ ಬದುಕಿಗೆ ಬೇಕಾಗಿದ್ದು ಸಿಕ್ಕಿಲ್ಲ ಅನ್ನುವಂಥದ್ದು. ಮಸ್ಕಿಯಲ್ಲಿ ಬಸವ ಸರ್ ಪೂರ್ವಭಾವಿ ಸಭೆ ಮಾಡಿದಾಗ ನಾನು ಒಂದೆರಡು ಮಾತಾಡಿದೆ. ಮೇಳಗಳು ಹೀಗೇ ನಡೆಯೋದು ಬೇಡ, ಮೇಳಗಳು ಇಲ್ಲದಂತಾಗಲಿ. ಮೇಳಗಳು ಇಲ್ಲದಂತಾಗಲಿ ಅಂದರೆ ಅಸಮಾನತೆ ಇಲ್ಲದಂತಾಗಲಿ ಅಂತ. ತರೀಕೆರೆ ಸರ್ 3 ಶಬ್ದಗಳನ್ನು ಗುರುತಿಸಿದರು. ಅಸಮಾನತೆ, ಅದಕ್ಕಾಗಿ ಸಂಘರ್ಷ, ಅದರ ಫಲ ಸಮಾನತೆಯಲ್ಲಿ ನಾವು ಕಾಣಬೇಕು ಅಂತ ಹೇಳಿದ್ರಲ್ಲ. ಹಾಗೆ ಈ ಮೇಳಗಳು ಇಲ್ಲದಂತಾಗಲಿ ಅಂದರೆ ತನ್ನ ಸ್ವರೂಪವನ್ನು ಬೇಕಾದ್ರೆ ಬದಲಿಸಿಕೊಳ್ಳಿ. ಎಷ್ಟು ವರ್ಷಗಳಾದರೂ ಈ ತರತಮವನ್ನು ಹೇಳ್ತಾ ಬಂದರು. 900 ವರ್ಷದ ಹಿಂದೆ ಬಸವಣ್ಣ ಹೇಳಿದ ಭೂ ಹೋರಾಟದ ಹಿನ್ನೆಲೆಯಲ್ಲಿ ಇದಕ್ಕೆ ವೇದಿಕೆಗೆ ಭೂ ಹೋರಾಟ ಹೇಳಿದ್ದಾರೆ. ನೆಲವನ್ನೇ ಉದಾಹರಣೆ ಕೊಟ್ಟು ಬಸವ ಬರೆದ ವಚನನ್ನು, ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಮಜ್ಜನಕ್ಕೆ. ಆ ನೆಲದ ಮೇಲಿನ ಭೇದ, ನೀರಿನೊಳಗಿನ ಭೇದ, ಮನುಷ್ಯನ ನಡುವಿನ ಭೇದ ಮರೆಯಾಗಲಿ ಅನ್ನೋ ಕಾರಣಕ್ಕಾಗಿಯೇ ಮೇಳಗಳು. ಈ ಮೇಳ ನಡೀತಾ ಇದೆ ಅಂದರೆ ಅಸಮಾನತೆ ಇದ್ದೇ ಇದೆ. ಹಾಗೆ ನಮ್ಮ ಜೊತೆಗೆ ಬೆಳೀತಾ ಇದೆ. ಮನುಷ್ಯ ಆರೋಗ್ಯಕರವಾಗಿ ಬೆಳೆದ ಮೆಡಿಕಲ್ ಶಾಪನ್ನು ಮೆಡಿಸಿನ್ ತಗೊಂಡು ಆಯುಷ್ಯ ಬೆಳೆಸ್ಕೊಂಡಿವಿ. ಸ್ವಂತ ಆರೋಗ್ಯ ಒಳಗಲಿಂದ ಪಡೀಬೇಕಲ್ಲ, ಆ ಆರೋಗ್ಯಕ್ಕೆ ಕೊರತೆ ಇದೆ ಅನ್ನೋ ಕಾರಣಕ್ಕಾಗಿ ಮೇಳದ ಏರ್ಪಾಟಾಗ್ತಾ ಇದೆ. ಇದು 11ನೇದು. ಸಿಂಧನೂರಿನ ಅನೇಕರ ಸಹಕಾರದಿಂದ ನಡೆದಂಥ ಈ ಮೇಳದಲ್ಲಿ ಜಂಬಣ್ಣವರು ಚೆನ್ನಣ್ಣವ್ರನ್ನ ನೆನೆಸಿಕೊಳ್ಳುವಂಥ ಕೆಲಸ ನಡೆದಿದೆಯಲ್ಲ. ಚೆನ್ನಣ್ಣವರ ಸಾಲುಗಳು ನೆನಪಾಗ್ತವೆ. ಯಾವ ಅಕ್ಷರದಿಂದ ಬರೆದು ಹೇಳಲಯ್ಯ ನಮ್ಮ ಜನರಿಗಾದ ಎದೆಯ ಬ್ಯಾನಿ. ಆ ಎದೆಯ ಬ್ಯಾನಿಯನ್ನೇ ಹೇಳುವಂಥ ಸಾಹಿತ್ಯ, ಎದೆಯ ಬ್ಯಾನಿಯನ್ನೇ ಹೇಳಿಕೊಳ್ಳುವಂಥ ಸಂವಾದಗಳು, ಎದೆಯ ಬ್ಯಾನಿ ಜೊತೆಗೆ ಇದ್ದಂಥ ಮಾತುಗಳನ್ನು ಆಡುವಂಥವರು ವೇದಿಕೆ ಮೇಲೆ ಇಟ್ಟು ಇವತ್ತು ಮೇಳವನ್ನು ಮಾಡ್ತಾ ಇರುವಂಥದ್ದು. ತೇರು ಸಿಂಗಾರ ಜಂಬಣ್ಣವ್ರ ಕಾವ್ಯದಲ್ಲಿ ಬರುತ್ತದೆ. ತೇರು ಸಿಂಗಾರ, ಗಾಲಿ ಅದ್ದಾರ. ಗಾಲಿನೇ ಮುರಿದು ಬಿದ್ದು ಭಾಳ ಸಿಂಗಾರ ಮಾಡಿಬಿಟ್ಟಾರೆ. ದೇಶ ಭಾಳ ಸಿಂಗಾರಗೊಂಡೈತೆ ಅಂತ ಅಂದ್ಕೊಂಡಿವಿ. ಕವಿತೆಗಳಲ್ಲಿ ಬಂತು ಇದು ವಿಶ್ವಗುರು ಆಗಲಿಕ್ಕೆ ಹೊರಟಿದೆ ಅಂತ. ಗುರುವಿಗೆ ಗುರು ವಿಶ್ವಗುರು ಯಾರ ಮಾತನ್ನು ಕೇಳ್ತಾ ಇದ್ದೀವಿ ಅಂತ ಪ್ರಶ್ನೆ ಮಾಡಿದೆ ಕವಿ. ತೇರು ಸಿಂಗಾರ ಇದೆ, ಗಾಲಿ ಅದ್ದಾರ ಇದೆ. ಗಾಲಿ ಅದ್ದಾರ ಇದ್ದಂಥ ಗಾಲಿ ಬಗ್ಗೆ ಚರ್ಚೆ. ಸವಿತಾ ನಾಗಭೂಷಣ ಅವ್ರ ಕವಿತೆಯಲ್ಲಿ ಬರೀತಾರೆ, ಸಾಗರಗಳು ಎಷ್ಟಿದ್ದರೇನು, ಸಲಹದಿದ್ದರೆ ಸುಡುಗಾಡು. ಸಾಗರಗಳು ಎಷ್ಟಿದ್ರೆ ನಾವು ನಮ್ಮ ಸಲಹಕ್ಕೆ ಇಲ್ಲ ಅಂದರೆ, ನಮ್ಮನ್ನು ಸಲಹಾ ಶಕ್ತಿ ಹೋಗಿಲ್ಲ ಅಂದರೆ ಅವು ಸುಡುಗಾಡೆ. ದೇಶದ ಅಭಿವೃದ್ಧಿ ಜೊತೆಗೆ ನಾವು ಮಾತನಾಡುವಾಗ ಅಭಿವೃದ್ಧಿ ಜನಸಾಮಾನ್ಯನಿಗೆ ಆಗಲಿಲ್ಲ ಅಂದರೆ ಅದು ಸುಡುಗಾಡೆ. ಆ್ಯಪಲ್ ಫೋನ್ ಇಲ್ಲಿ ತಯಾರಿಸಬೇಡ್ರಿ ಅಂತ ಅಮೇರಿಕದ ಅಧ್ಯಕ್ಷ ಹೇಳಿದರೆ ನಾವ್ಯಾಕೆ ಆತಂಕಗೊಳ್ಬೇಕು? ಆ್ಯಪಲ್ ಫೋನ್ ಜೊತೆಗೇನ ನಮ್ಮ ಜೀವನ ಇರೋದು? ಆ್ಯಪಲ್ ಜೊತೆಗಿದೆ ಜೀವನ. ಆ್ಯಪಲ್ನಿಂದ ರೈತ ಇದ್ದಾನೆ, ರೈತನ ಹಿಂದೆ ನೆಲ ಇದೆ.
ಅದರ ಜೊತೆಗಿದೆ ನಮ್ಮ ಜೀವನ. ಅಲ್ಲಿ ಆತಂಕಗೊಳ್ಳಬೇಕಾಗಿದ್ದಿಲ್ಲ. ಆದರೆ ಆ ಮಾತುಗಳಿಂದ ನಮ್ಮನ್ನು ಆತಂಕಕ್ಕೆ ಒಳಪಡಿಸ್ತಾರೆ. ಮನಸ್ಸು ಮಾರುಕಟ್ಟೆ, ದೇಶ ಮಾರುಕಟ್ಟೆ ಹೆಂಗೆ ನಮ್ಮನ್ನು ಬಳಸಿ ಮಾಡಿಕೊಂಡಿದೆಯೋ ನಮ್ಮ ಮನಸ್ಸೇ ಮಾರುಕಟ್ಟೆ ಅಂತ ಒಬ್ಬ ಕವಿ ಬರೆದರು. ಅನೇಕ ಒಳ್ಳೆಯ ವಿಷಯಗಳನ್ನು ಇಟ್ಟುಕೊಂಡು ಕವಿಗಳು ಬರೆದಂಥ ಕೆಲವು ಕವನಗಳ ಸಾಲುಗಳನ್ನೇ ನಾನು ಹೇಳಿದರೆ ಅಷ್ಟಕ್ಕೆ ನನ್ನ ಭಾಷಣ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಥ ಒಳ್ಳೆಯ ಸಾಲುಗಳನ್ನು ಕವಿಗಳು ಕೊಟ್ಟಿದ್ದಾರೆ. ಅಂಥದ್ದೇ ಒಳ್ಳೆಯ ಶೀರ್ಷಿಕೆಗಳನ್ನು ಮನಸ್ಸು ಮಾರುಕಟ್ಟೆ, ದೇಶದ ಮಾರುಕಟ್ಟೆಗೆ ಮನಸ್ಸನ್ನು ಹೋಲಿಸಿ ಬರೆದಂಥ ಕವಿತೆ ವೀಣು ಅವರದು. ಸಾವನ್ ಕೆ ಅವರು, ನಾನಾಗಲೇ ಉದಾಹರಿಸಿದೆ ಅವರದು. ಸಪ್ಲೈಯರ್ ಅಂಗಡಿಯಲ್ಲಿನ ಸಾಮಾನುಗಳಲ್ಲಿ ಏನೇನು ಕಾಣಿಸ್ತೀವೋ 6 ಬೆರಳುಗಳಿಗೆ ಉಂಗುರಗಳನ್ನು ಇಟ್ಟವನು ಆ ಅನ್ನ ನೀಡುವ 5 ಬೆರಳಿನ ಚಮಚಕ್ಕೆ ನಾಚಬೇಕು ಅಂತ ವಾಕ್ಯವನ್ನು ಕೊಟ್ಟರು ಸಾವನ್. ಈ ಸಲೀಮನ ಅಂಗಡಿ ಸಾಮಾನುಗಳು ರಾಮನ ಪಟ್ಟಾಭಿಷೇಕಕ್ಕೂ ಬೇಕು. ಆ ಸಾಮಾನುಗಳಿಗೆ ಜೀವ ಇಲ್ಲ, ಅದರ ಸಮನ್ವಯತೆ ತಂದುಕೊಡುತ್ತೆ. ಜೀವ ಇದ್ದವರು ಆ ಸಮನ್ವಯತೆಯ ಮನೋಭಾವ ಇಟ್ಕೊಳ್ಳಾರದೆ ನರಳುತ್ತಾ ಇದ್ದೀವಿ ಅನ್ನುವಂಥದ್ದು ಕವಿಯ ಆಶಯ. ರಮೇಶ್ ಅಂಗಡಿಯವರ ಗಜಲ್ನಲ್ಲಿ ಕೂಡ ಅನೇಕ ಸಂಗತಿಗಳು ಯುದ್ಧದ ಜೊತೆಗೆ ಅಸಮಾನತೆ ಜೊತೆಗೆ ಇದ್ದಂಥದ್ದು ಭಾಳ ಪ್ರಮುಖ. ಇಲ್ಲಿ ಕಾವ್ಯ ಮತ್ತು ಕಾವ್ಯದ ಆಶಯ ಅಥವಾ ಕಾವ್ಯದ ವಸ್ತುಗಳು ಸಮಸಮವಾಗಿ ಉತ್ಕೃಷ್ಟ ಹೊಂದಿರೋದನ್ನು ನಾನು ಕಂಡೆ. ಕಾವ್ಯಾಂಶನೂ ಬೇಕು. ಒಂದು ವಸ್ತು ತಗೊಂಡಾಗ ಆ ಕಾವ್ಯಾಂಶನೂ ಇದೆ, ಜೊತೆಗೆ ಒಂದು ವಸ್ತುವಿನ ಶ್ರೇಷ್ಠತೆಯನ್ನು ಅವರು ಆ ಕಾವ್ಯಕ್ಕೆ ಹೋಲಿಸಿ ಪ್ರಸ್ತುತ ಸಂಗತಿಗಳಿಗೆ ತಂದುಕೊಟ್ಟಿರೋದು ಬಹಳ ಪ್ರಮುಖವಾಗಿ ಕಾಣಿಸ್ತು. ಜಾನೇಕಲ್ ಅವರು ಯುದ್ಧ ಎಂದರೆ ವಿಡಿಯೋ ಗೇಮ್ ಆಡಿದಂತೆ. ಅವರು ವಿಡಿಯೋ ಆಡ್ತಾನೆ ಹೊಡಿ 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 ಅಂತ ಹೇಳ್ತಾನಲ್ಲ, ಎಲ್ಲ ಕಟ್ಟಿ ಮೇಲೆ ನೋಡ್ತಿದ್ವಿ. ಚಕ್ಕರ ಆಡೋದು ನೋಡ್ತಿದ್ವಿ, ಮೊದಲು ಹುಲಿ ಮನೆ ಆಡೋದು ನೋಡ್ತಿದ್ವಿ, ಈ ವಿಡಿಯೋ ಗೇಮ್ಗಳನ್ನೇ ನೋಡ್ತಾ ಇದ್ದೀವಿ. ಆ ಕಟ್ಟಿ ಮೇಲಿನ ಹುಡುಗರ ಗೇಮ್ಗೆ ಹೋಲಿಸ್ತಾ ಯುದ್ಧ ಅಂದರೆ ವ್ಯಾಪಾರ ಮತ್ತು ಯುದ್ಧ ಅಂದರೆ ಏನೇನಂತ ಅವ್ರು ಹೇಳಿದರು. ಮೊನ್ನೆ ಮೀಡಿಯಾದಲ್ಲಿ ವಾರ್ತೆ ಓದುವಂಥವರು ಕೂಡ ನಾವು ತಯಾರಿಸಿದಂಥ ವೆಪನ್ಗಳನ್ನು ಯಾಕೆ ಬಳಸಿದ್ದೀವಿ ಅಂದರೆ ಅದು ನಮ್ಮ ದೇಶಕ್ಕೆ ವ್ಯಾಪಾರ ತಂದು ಕೊಡಲಿ ಅಂತ ಬಳಸಿದ್ವಿ ಅಂತ ಹೇಳಿದರು ಮೀಡಿಯಾದಲ್ಲಿ. ಸೊ ಅದನ್ನೇ ಅವರು ಬರೆದರು. ಇದು ಒಳ್ಳೆಯ ಸಂಗತಿ ಅಲ್ಲ, ಅದು ಕಾವ್ಯಕ್ಕೆ ದಕ್ಕಿರುವಂಥದ್ದು. ಉಡುಸಪ್ಪನವರು ಒಂದು ದೀರ್ಘ ಕವನವನ್ನು ಓದಿದರು ನಮಗೆ. ಆ ದೀರ್ಘ ಕವನದಲ್ಲಿ ಬುದ್ಧ ಬಂದ, ಕ್ರಿಸ್ತ ಬಂದ, ಅನೇಕ ದಾರ್ಶನಿಕರ ಕನಕ ಬಂದ, ದಾರ್ಶನಿಕರ ಆಶಯಗಳೆಲ್ಲ ಬಂದವು. ಅವರೊಂದು ಪ್ರಶ್ನೆ ಕೇಳಿದರು, ಒಂದಂಕಿ ಪ್ರಶ್ನೆ ಕೇಳ್ತೀನಿ ಧರ್ಮಕ್ಕೆ. ಆ ಬಹು ಆಯ್ಕೆ ಕೊಡ್ತಾರಲ್ಲ, ಜನಿವಾರವೇ, ಧರ್ಮವೆಂದರೆ ಉಡುದಾರವೇ, ಶಿವದಾರವೇ, ವಿಭೂತಿಯೇ, ಕುಂಕುಮವೇ? ಒಂದೇ ಶಬ್ದದಲ್ಲಿ ಬಹು ಆಯ್ಕೆ ಕೊಟ್ಟರೆ ಆರಿಸ್ಕೊಳ್ಬೋದಾ ಧರ್ಮಕ್ಕೆ ಉತ್ತರ ಅಂತ ಕೇಳಿದರು. ಭಾಳ ಸೊಗಸಾದಂಥದ್ದು. ಉನ್ಮಾದ ಅದು ಪ್ರೇಮನಾದವಲ್ಲ, ಭಕ್ತಿ ದೇಶಭಕ್ತಿಯೂ ಅಲ್ಲ, ಯುದ್ಧದ ಉನ್ಮಾದ ಅವೆರಡೂ ಅಲ್ಲ ಅನ್ನುವಂಥದ್ದು. ಕೊನೆಗೊಂದು ಸಾಲು ಹೇಳಿದರು ಅವರು, ರಕ್ತ ನಮ್ಮದು ನೆಲಕ್ಕೆ, ಸಿಂಹಾಸನ ಅವನಿಗೆ. ಭಾಳ ಒಳ್ಳೆಯ ಮಾತುಗಳಿಂದ ತಮ್ಮ ಕವಿತೆಯನ್ನು ನಮಗೆ ಕೊಟ್ಟಿದ್ದರು. ಅಂಬಮ್ಮನವರ ಯುದ್ಧ ಕೂಡ ಅಂಥದೇ ಸಾಲುಗಳನ್ನು ಹೇಳುವಂಥ ಅನೇಕ ಉತ್ಕೃಷ್ಟ ಸಾಲುಗಳಿಂದ ಕೂಡಿದಂಥ ಒಂದು ಕವಿತೆ. ಶಾಂತಾ ಪಾಟೀಲ್ ಅವರ ಅನಿವಾರ್ಯವೋ ಆದರ್ಶವೋ ಆ ಬದುಕಿನ ಸಂಗತಿಗಳನ್ನು ಎತ್ತಿಟ್ಕೊಂಡು ಕಾವ್ಯ ಮಾಡಿದಂಥದ್ದು. ಉಮರ್ ದೇವರ ಮನೆಯವರ ಗಜಲಿನಲ್ಲಿ ಕೂಡ ಉಳಿಯುವುದಿಲ್ಲ ವಚನ ಕೊಳಕ ಮನಸ್ಸುಗಳಲ್ಲಿ ಅನ್ನುವಂಥ ಒಂದು ಸಾಲು. ಅನೇಕ ಅವರ ಸಣ್ಣ ಸಣ್ಣ ಕವಿತೆಗಳನ್ನು ಕೊಟ್ಟರು. ಅದರಲ್ಲಿ ಒಂದು ಸಾಲು ದುರ್ಗಪ್ಪ ಗುಡದೂರವರು ಭರವಸೆಯ ಹೊತ್ತು ಹೂವನ್ನು ಹೋಲಿಸ್ತಾ ಬರೆದು ಹೂವಿಗೆ ಯಾವುದೇ ಜಾತಿ ಇಲ್ಲ ಅನ್ನುವಂಥದ್ದು ಹೇಳ್ತಾ ಈ ಜಾತಿ ಸಂಘರ್ಷದ ಒಂದು ಅಂಶವನ್ನು ತಮ್ಮ ಕವಿತೆಯಲ್ಲಿ ತಂದುಕೊಟ್ರು. ಚಂದ್ರಮತಿಯವರು ಮತ್ತೆ ಸಮಾನತೆ ಬಗ್ಗೆ ಎಲ್ಲಿದೆ ಸಮಾನತೆ ಅಂತ ಕೇಳ್ತಾ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ತಾ, ಅಂಬೇಡ್ಕರ್ ನೀ ಬಂದರೆ ಮನಕ್ಕೆ ಮನೋಹರ ಅನ್ನುವಂಥ ಸಾಲುಗಳನ್ನು ಮತ್ತೆ ಮತ್ತೆ ಹೇಳಿ ಆ ಅಂಬೇಡ್ಕರರ ಆಶಯದ ಅವಶ್ಯಕತೆಗಳನ್ನು ನಮಗೆ ಕಾಣಿಸಿದರು. ರಾಮಲಿಂಗಂನವರು ಅಸಮಾನತೆಯ ಅನಿಷ್ಟ ಅಂಥೇಳಿ ಮತ್ತೆ ಸಮಾನತೆಯ ಆಶಯವನ್ನು ವ್ಯಕ್ತಪಡಿಸಿದರು. ಕೊನೆಗೆ ನೀವೆಲ್ಲ ಕೇಳಿದ್ರಿ, ಭಾಳಷ್ಟು ಚಪ್ಪಾಳೆಯನ್ನು ಕೊಟ್ಟರಿ. ನಮ್ಮ ಅಭಿಷೇಕನ ಕವಿತೆ ಅದು ಕೋವಿ ಕೊಳಲಾಗಲಿ ಎನ್ನುವಂಥದ್ದು. ಅವನ ಶೀರ್ಷಿಕೆನೇ ಭಾಳ ಕಾವ್ಯಮಯವಾಗಿತ್ತು. ಕೋವಿ ಕೊಳಲಾಗಲಿ ಎನ್ನುವಂಥ ಕವಿತೆಯಲ್ಲಿ ಅನೇಕ ಉತ್ತಮವಾದ ಸಾಲುಗಳನ್ನು ಇಟ್ಟು ಕೊನೆಗೆ ಹಕ್ಕಿಗಳ ಜಾಗದಲ್ಲಿ ನಾವು ಬಾಂಬುಗಳನ್ನು ಕೊಟ್ಟಿದ್ದೇವೆ, ಹಕ್ಕಿಗಳ ಹಾರಿ ಬರಬೇಕು, ಡ್ರೋನ್ಗಳು ಹಾರಿ ಬರ್ತಾ ಇದ್ದಾವೆ,
ಅನ್ನುವಂಥ ಮಾತನ್ನು, ಮಗು ಹೂ ಬೀಳುತ್ತೆ ಆದರೆ ಧರ್ಮ ಬಂದೂಕು ಕೊಡ್ತಾ ಇದೆ ಅನ್ನುವಂಥ ಮಾತಿಗೆ ಬಂದು ಅಭಿಷೇಕ್ ನಿಲ್ಲಿಸಿದ. ಅಲ್ಲಿಗೆ ಕಾವ್ಯದ ಅಭಿಷೇಕ ನಿಲ್ಲಲಿಲ್ಲ. ಕಾವ್ಯ ನಿರಂತರವಾಗಿ ನಡೀತದೆ. ನಮ್ಮ ಸಂಗತಿಗಳ ಜೊತೆಗೆ ಅದರ ಜೊತೆಗೆ ಮುಖಾಮುಖಿಯಾಗಿ ಬರೆದಾಗ ಮಾತ್ರ ಆ ಕಾವ್ಯ ಬಹುಕಾಲ ನಿಲ್ಲುವಂಥದ್ದು. ಮತ್ತು ಅನೇಕ ವರ್ಷಗಳ ನಂತರ ಶಾಂತಿಲಿ ಸ್ಥಾಪನೆಯಾದಾಗ ಈ ಯುದ್ಧದ ಕವಿತೆ ಬೇರೆ ಆಗಿಯೇ ಕಾಣಿಸ್ಬೋದು ನಮಗೆ. ಆದರೆ ಇವತ್ತಿನ ಕಾಲಮಾನಕ್ಕೆ ಬೇಕಾದಂಥ ಕವಿತೆಗಳನ್ನು ಕವಿ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಸವಿತಾ ನಾಗಭೂಷಣ ಅವರ ಒಂದು ಯುದ್ಧದ ಕವಿತೆಯನ್ನು ನಾನು ಓದಿ ನನ್ನ ಮಾತುಗಳನ್ನು ಮುಗಿಸಿಬಿಡ್ತೇನೆ. ಮುಂದೆ ಒಂದು ದಿನ ಏನಾಗ್ಬೋದು ಅಂತ ನಮ್ಮ ಸವಿತಾ ಮೇಡಮ್ ಬರೀತಾರೆ. ಮುಂದೆ ಒಂದು ದಿನ ಬಾಳೆ ಕತ್ತರಿಸಿ ಎಸೆದಂತೆ ಕಟ್ಟಡಗಳ ನೆಲಸಮಗೊಳಿಸಿ ಕೆರೆ ಕಟ್ಟೆಗಳನ್ನಾಗಿಸಿ ಮಳೆ ನೀರ ತುಂಬಿಡುವರು. ಹೊಂಡ ಗುಂಡಿ ಗಿಂಡಿ ಎನ್ನದೆ ನೀರು ತುಂಬಿಡುವರು. ಬಾಳೆ ಕತ್ತರಿಸಿ ಎಸೆದಂತೆ ಕಟ್ಟಡಗಳ ಕಿತ್ತೆಸೆದು ಭತ್ತ ರಾಗಿ ಜೋಳ ಹೂವು ಹಣ್ಣು ಬೆಳೆವರು. ಬಯಲಲ್ಲಿ ಬಿಸಿಲಿಗೆ ಮೈಯೊಡ್ಡಿ ಬದುಕು ಮಾಡುವರು. ರಾತ್ರಿ ಚಂದ್ರನ ಹೊದ್ದು ಕನಸು ಕಾಣುವರು. ಸಾಗರಗಳು 1000 ಇದ್ದರೂ ಸಲಹದಿದ್ದರೆ ಸುಡುಗಾಡು. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನು ನುಡಿದಿರುವಂಥ ಹಿರಿಯ ಸಾಹಿತಿ ಮತ್ತು ಉಪನ್ಯಾಸಕರಾದಂಥ ಮಾಂತೇಶ್ ಮಸ್ಕಿ ಸರ್ ಅವರಿಗೆ ಧನ್ಯವಾದಗಳು. ಇನ್ನೇನು ಕಾರ್ಯಕ್ರಮ ಕವಿಗೋಷ್ಠಿ ಕೊನೆ ಹಂತಕ್ಕೆ ಬಂದಿದೆ. ಇಲ್ಲಿರುವಂಥ ಎಲ್ಲ ಸಾಹಿತ್ಯ ಆಸಕ್ತರಿಗೆ ಒಂದು ಸೂಚನೆ ಇದೆ. ಈ ಕವಿಗೋಷ್ಠಿ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಊಟ ಆದ ನಂತರ ಒಂದು ಫೈರ್ ಕ್ಯಾಂಪ್ ಇದೆ. ಫೈರ್ ಕ್ಯಾಂಪ್ನಲ್ಲಿ ದಯವಿಟ್ಟು ತಾವೆಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ಕೇಳಿಕೊಂಡು, ನಾಳೆ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ರಾಜ್ಯ ಮಟ್ಟದ ಕವಿಗೋಷ್ಠಿ ಇದೆ. ಈಗ ನಡೆದಿರೋದು ಜಿಲ್ಲಾ ಮಟ್ಟದ ಕವಿಗೋಷ್ಠಿ. ಇದು ರಾಜ್ಯ ಮಟ್ಟದ ಕವಿಗೋಷ್ಠಿ ನಾಳೆ ಬೆಳಗ್ಗೆ 9 ಗಂಟೆಗೆ ಇದೆ. 8:08ವರೆಗೆ ನಾವು ಉಪಹಾರವನ್ನು ಇಲ್ಲೇ ಸೇವಿಸಿಕೊಂಡು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಈಗ ಗೆಳೆಯರಾದಂಥ ಹುಸೇನಪ್ಪ ಮತ್ತು ರಾಮಣ್ಣ ಹಿರೇಬೇರಿಗೆ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಎಲ್ಲ ಕವಿ ಮಿತ್ರರಿಗೆ ಮತ್ತು ಉಪಸ್ಥಿತರಿಗೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಹುಸೇನಪ್ಪ ಅಮರಾಪುರ ಅವರು ಹಾಗೂ ಶಂಕರ್ ಗುಲ್ಕಾರ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ಎಲ್ಲರಿಗೂ ನೀಡಬೇಕಾಗಿ ಅವರಲ್ಲಿ ವಿನಂತಿ. ಇಂದಿನ ಎಲ್ಲ ಕಾರ್ಯಕ್ರಮಗಳು ಅಕ್ಷರ TV ಕನ್ನಡ ಯೂಟ್ಯೂಬ್ನಲ್ಲಿ ನೋಡಬಹುದು. ನಾಳೆಯ ಕಾರ್ಯಕ್ರಮವು ಕೂಡ ನೇರ ಪ್ರಸಾರ ಇರುತ್ತದೆ. ಭಾಗವಹಿಸಿದ ಎಲ್ಲ ಕವಿ ಮಿತ್ರರಿಗೆ ಪ್ರಶಸ್ತಿ ಪತ್ರವನ್ನು ಕೊಡಲಾಗ್ತಾ ಇದೆ. ದಯವಿಟ್ಟು ತಮ್ಮ ಹೆಸರು ಏನಾದರೂ ಹಿಂದೆ ಮುಂದೆ ಆಗಿದ್ದರೆ ನಿಮ್ಮ ಪಕ್ಕದಲ್ಲಿ ಎಕ್ಸ್ಚೇಂಜ್ ಆಗಿರುತ್ತೆ, ದಯವಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ದೊಡ್ಡಿ ಕುಮಾರ ಅಂತೇಳಿ ಸಿನಿಮಾ ಸರ್, ತೆಲಂಗಾಣ ಪೋಸ್ಟ್ರು ಅಲ್ಲಿಂದ ಬಂದನಪ್ಪ. ಹೌದಾ? ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಸೇರಿಸ್ಕೊಂಡ ಸ್ವಲ್ಪ ತೆಲಂಗಾಣದಿಂದ ಮಿತ್ರರು ದೊಡ್ಡಿ ಕುಮಾರಯ್ಯ ಅಂತೇಳಿ ಆಗಮಿಸಿದ್ದಾರೆ. ಒಂದು ಚಲನಚಿತ್ರದ ಗ್ರಾಫಿಕ್ ಬಿಡುಗಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು. ತೆಲಂಗಾಣದಿಂದ ಬಂದಿರುವಂಥ ದೊಡ್ಡಿ ಕುಮಾರಯ್ಯ ಅವರು ಒಂದು ಗ್ರಾಫಿಕನ್ನು ಬಿಡುಗಡೆ ಮಾಡಬೇಕಂತೇಳಿ ಆಸೆ ಪಟ್ಟು ಬಂದಿದ್ದಾರೆ. ಎಲ್ಲ ಮಹನೀಯರು ಅದಕ್ಕೆ ಸಹಕರಿಸ್ಬೇಕಂತ ಹೇಳ್ಕೊಳ್ತಾ ಇದ್ದೀನಿ.
ಆಶಯ ನುಡಿಯನ್ನು ನುಡಿದಿರುವಂಥ ಕೆ ಖಾದರ್ ಭಾಷೆ ಅವರು ಮತ್ತು ಅಧ್ಯಕ್ಷೀಯ ನುಡಿಗಳನ್ನು ನುಡಿದಿರುವಂಥ ಮಹಾಂತೇಶ್ ಮಸ್ಕಿ ಸರ್ ಅವರು ಅದನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಸಿನಿಮಾದ ಕರಪತ್ರ ಅದೇ ದೊಡ್ಡಿ ಕುಮಾರಯ್ಯ ದೊಡ್ಡಿ ಕುಮಾರಯ್ಯ ಅನ್ನುವಂಥ ಕೊಮರಯ್ಯ ಅನ್ನುವಂಥ ಸಿನಿಮಾದ ಕರಪತ್ರವನ್ನು ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರು ಬಿಡುಗಡೆಗೊಳಿಸಿದ್ದಾರೆ. ಆ ಸಿನಿಮಾ ಕೂಡ ಸಮಾನತೆಯ ಆಶಯವನ್ನು ಹೊಂದಿರುವಂಥ ಸಿನಿಮಾ ಆಗಿದೆ. ದಯವಿಟ್ಟು ಆ ಸಿನಿಮಾ ಹೆಚ್ಚು ದಿನಗಳ ಕಾಲ ಪ್ರದರ್ಶನಗೊಳ್ಳಿ ಅಂತೇಳಿ ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರು ಮತ್ತು ಸಾಹಿತ್ಯಾಸಕ್ತರು ನಾವು ತಮಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಶಃ ತೆಲಂಗಾಣ ರೈತರ ಹೋರಾಟಕ್ಕೆ ಸಂಬಂಧಪಟ್ಟದಂತ ಕಾಣುತ್ತೆ. ತೆಲಂಗಾಣ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂಥ ದೊಡ್ಡಿ ಕುಮಾರಯ್ಯ ಅನ್ನುವಂಥ